ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವ ಮತ್ತೊಂದು ಆವರ್ತಿ ನಾವು ಕುಟುಂಬವಾಗಿ ದೇವರನ್ನು ಆರಾಧಿಸುವಂತೆ ಆತನ ಬಳಿ ಕೂಡಿ ಬರುವ ಹಾಗೆ ನಮಗೆ ಕೃಪೆ ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ನಾವು ವಂದಿಸುತ್ತಾ ನಮ್ಮ ಹೃದಯ ಮನಸ್ಸುಗಳಲ್ಲಿ ಆತನ ಉಪಕಾರಗಳಿಗೆ, ಆತನ ಮಹಿಮೆಯ ಕಾರ್ಯಗಳಿಗೆ, ಆತನ ಪ್ರಭಾವಕ್ಕೆ, ಆತನ ಘನತೆಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವ ಪ್ರೇರೆ. ಆತನ ಸಮೀಪಕ್ಕೆ ಬರುವ, ಹೌದು, ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ನನ್ನ ಸ್ತೋತ್ರವನ್ನು ಪ್ರಚಾರ ಪಡಿಸಲಿ ಎಂಬುದಾಗಿ ನಾನು ಆದುಕೊಂಡ ಆಪ್ತ ಜನ. ಹೌದು, ಲೋಕದಲ್ಲಿ ಎಷ್ಟೋ ಕೋಟ್ಯಾನುಕೋಟಿ ಜನರಿದ್ದಾರೆ. ಕರ್ತನು ನಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಕೃಪೆಯಿಂದ ಆರಿಸಿಕೊಂಡಿದ್ದಾನೆ. ಆತನು ಒಳ್ಳೆಯವನು, ಆತನು ಉನ್ನತೋನ್ನತನು, ಆತನು ಅಗಮ್ಯವಾಗಿರುವಂಥ ಬೆಳಕಿನಲ್ಲಿ ಮಾಡುವಾತನು, ಆತನು ಜೀವ ಸ್ವರೂಪನು, ಆತನು ನಿತ್ಯನಾಗಿರುವಂಥ ತಂದೆ, ನಿತ್ಯವೂ ನಮ್ಮನ್ನು ಹೊತ್ತು ಪರಿಪಾಲಿಸಿ ನಡೆಸುವಂಥ ಜೀವನಾಯಕನು, ನಮ್ಮ ಆಧಾರಕನು, ನಮ್ಮ ದೇವರಾಗಿದ್ದಾನೆ ಪ್ರಿಯರೇ. ಆತನು ಮಹಾಮಹಿಮನಾಗಿದ್ದಾನೆ. ಸಿಂಹಾಸನರೂಢನಾಗಿ ಸಕಲ ಕುಲ ಭಾಷೆ ಜನಾಂಗಗಳವರಿಂದ ಆತನು ಘನತೆ ಹೊಂದುತ್ತಾ ಆತನು ತನ್ನನ್ನು ಮಹಿಮೆ ಪಡಿಸಿಕೊಳ್ಳುತ್ತಿದ್ದಾನೆ ಪ್ರಿಯರೇ. ಇಂದು ಬನ್ನಿರಿ, ನಾವು ಆತನನ್ನು ಆರಾಧಿಸೋಣ. ನಮ್ಮ ಹೃದಯ ಮನಸ್ಸುಗಳನ್ನು ಆತನ ಕಡೆಗೆತ್ತಿ ನಾವು ಆತನನ್ನು ಘನಪಡಿಸೋಣ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆತನು ಮಹಿಮೆಗೆ ಯೋಗ್ಯನು, ಆತನು ಮಹಿಮೆಯ ದೇವರು, ಮಹಾಪರಿಶುದ್ಧ ರಾಜನು. ಬನ್ನಿರಿ, ನಾವು ಆತನನ್ನು ಒಟ್ಟಾಗಿ ಸೇರಿ ಹಾಡೋಣ, ಮಹಿಮೆ ಪಡಿಸೋಣ. ಲಾರ್ಡ್, ಐ ಪ್ರೈಸ್ ಯು ಗಾಡ್. ಯೋಗ್ಯನೇ, ನನಗೆ ಮಹಿಮೆ ಸ್ವಾಮಿ. ಮಹಾಪರಿಶುದ್ಧ ರಾಜನಿನೇ
ಹೌದು ಯೇಸುವೆ, ಜೀವ ಸ್ವರೂಪನಾಗಿರುವಂಥ ತಂದೆ, ಆತ್ಮಸ್ವರೂಪನೇ, ತ್ರಯೇಕ ದೇವರೇ, ಹೌದು ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ವಾಸಿಸುವಾತ ನೀನು ಪರಿಶುದ್ಧನು ಸ್ವಾಮಿ. ನೀನು ಅಗಮ್ಯವಾಗಿರುವಂಥ ಬೆಳಕಿನಲ್ಲಿ ವಾಸ ಮಾಡುವಾತನು ಸ್ವಾಮಿ. ದೇವರೇ, ನೀನು 10,000ಗಳಲ್ಲಿ ಶ್ರೇಷ್ಠನಾಗಿರುವಂಥ ಕರ್ತನು ದೇವರೇ. ಹೌದು ಸ್ವಾಮಿ, ತಗ್ಗಿನ ತಾವರೆ ನೀನಾಗಿದ್ದೆ. ಹೌದು, ನೀ ನಮ್ಮ ಇನಿಯನು, ನಮ್ಮ ಜೀವ ಆತ್ಮಗಳ ಒಡೆಯನಾಗಿದ್ದೆ. ಅದಕ್ಕಾಗಿ ನಾವು ನಿನ್ನನ್ನು ಆರಾಧಿಸುತ್ತೇವೆ. ನಮ್ಮ ಪ್ರಾರಂಭವು ಸಮಾಪ್ತಿಯು ನೀನೇ ಆಗಿದ್ದೆ ಸ್ವಾಮಿ. ದೇವರೇ, ಆಲ್ಫಾ ಒಮೇಗಾ ಹೇಗೆ ಆಗಿದೆಯೋ ದೇವರೇ, ನಮ್ಮ ಜೀವಿತದಲ್ಲೂ ನೀನೇ ನಮಗೆ ಪ್ರಾರಂಭವಾಗಿದ್ದೆ, ನೀನೇ ನಮ್ಮ ಅಂತ್ಯವಾಗಿದ್ದೆ ಸ್ವಾಮಿ. ನೀನೇ ನಮ್ಮ ನಡೆಸುವಾತನು ದೇವರೇ. ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಹೌದು ದೇವರೇ, ನೀನು ನಿತ್ಯವೂ ಆ ಪರಲೋಕದಲ್ಲಿ ಕೆರೂಬಿಯರಿಂದ, ಸೆರಾಫಿಯರಿಂದ, ದೇವದೂತರುಗಳಿಂದ ಸ್ವಾಮಿ, 24 ಮಂದಿ ಹಿರಿಯರಿಂದ ನಿತ್ಯವೂ ಸ್ವಾಮಿ ದೇವರೇ, ನೀನು ಪರಿಶುದ್ಧನು 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 ಎಂಬುದಾಗಿ ಕರ್ತನೆ ಘನತೆ ಹೊಂದುತ್ತಾ ಇರುವಾತನು ದೇವರೇ. ಆ ದೂತಗಣ ಸಮೂಹದೊಡನೆ ದೇವರೇ, ನಾವು ಇಂದು ನಿನ್ನ ಸಮ್ಮುಖದಲ್ಲಿ ನಿನ್ನ ಸ್ತೋತ್ರವನ್ನು ದೇವರೇ, ನಿನ್ನ ಆಳ್ವಿಕೆಯನ್ನು ಅರಿತುಕೊಂಡವರಾಗಿ ನಿನಗೆ ಘನತೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನೀನು ಸದಾಕಾಲ ಜೀವಿಸುವಾತನು ಸ್ವಾಮಿ ದೇವರೇ. ನೀನು ಪರಿಶುದ್ಧನಾಗಿದ್ದಿ, ನೀನು ಸತ್ಯವಾಗಿದ್ದಿ, ನೀನು ನೀತಿಯೂ ಆಗಿರುವಂಥ ದೇವರಾಗಿದ್ದಿ. ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ ದೇವರೇ. ನೀನು 7 ದೀಪಸ್ತಂಭಗಳ ನಡುವೆ ಹೇಗೆ ಚಲಿಸುತ್ತೀಯೋ ಎಂದು ಸ್ವಾಮಿ, ಒಂದೊಂದು ಕುಟುಂಬದ ನಡುವೆ ನಿನ್ನ ಆರಾಧಿಸುವಂಥ ವೇಳೆಯಲ್ಲಿ ನೀನು ಮಹಿಮೆಯಾಗಿ ಚಲಿಸಿ ದೇವರೇ, ನಮ್ಮನ್ನು ಸಂಧಿಸುವಂಥ ದೇವರಾಗಿದ್ದಿ, ನಮ್ಮನ್ನು ನಡೆಸುವಂಥ ದೇವರಾಗಿದ್ದಿ, ನಮ್ಮನ್ನು ಆಶೀರ್ವದಿಸಿ ಹೆಚ್ಚಿಸುವಂಥ ದೇವರಾಗಿದ್ದಿ, ನಿನ್ನ ಹಿತದ ಆಲೋಚನೆಗಳನ್ನು ಕೊಡುವಂಥ ದೇವರಾಗಿದ್ದಿ. ಹೌದು, ನೀನು ಸಿಂಹಾಸನರೂಢನಾಗಿರ್ತಿ. ನಮ್ಮ ಸ್ತೋತ್ರದ ಸಿಂಹಾಸನದಲ್ಲಿ ನೀನು ವಾಸಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ ವಂದಿಸುತ್ತೇವೆ ಸ್ವಾಮಿ. ಮಹಿಮೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸ್ತೋತ್ರ ನಿನಗೆ, ಆರಾಧನೆ ನಿನಗೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಸಿಂಹಾಸನಾದಿಯ ಸೇನಾನಾದ ಪರಿಶುದ್ಧನೇ ಪರಿಶುದ್ಧನೇ, ಸಿಂಹಾಸನಾದಿ ಆಸೀನಾನಾದ ಪರಿಶುದ್ಧನೇ ಪರಿಶುದ್ಧನೇ. ಆರಾಧನೆ ನಿನಗೆ, ಆರಾಧನೆ ಆರಾಧನೆ ನಿನಗೆ, ಆರಾಧನೆ ಆರಾಧನೆ ನಿನಗೆ, ಆರಾಧನೆ ಆರಾಧನೆ ನಿನಗೆ, ಆರಾಧನೆ. ಕೆರೂಬಿಯರು ಸೇರಾಫ್ಯರು ಸ್ತುತಿಸುವ ಎನ್ನ ಪರಿಶುದ್ಧರೇ. ಕೆರೂಬಿಯರು ಸೇರಾಫ್ಯರು ಸ್ತುತಿಸುವ ಎನ್ನ ಪರಿಶುದ್ಧರೇ. ಆರಾಧನೆ ನಿನಗೆ, ಆರಾಧನೆ ಆರಾಧನೆ ನಿನಗೆ, ಆರಾಧನೆ ಆರಾಧನೆ ನಿನಗೆ, ಆರಾಧನೆ ಆರಾಧನೆ ನಿನಗೆ, ಆರಾಧನೆ. 7 ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಎನ್ನ ಪರಿಶುದ್ಧನೇ. 7 ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಎನ್ನ ಪರಿಶುದ್ಧನೇ. ಆರಾಧನೆ ನಿನಗೆ, ಆರಾಧನೆ ಆರಾಧನೆ ನಿನಗೆ, ಆರಾಧನೆ ಆರಾಧನೆ ನಿನಗೆ, ಆರಾಧನೆ ಆರಾಧನೆ ನಿನಗೆ, ಆರಾಧನೆ.
ಪರಿಶುದ್ಧನು ಸತ್ಯವು ನೀತಿಯು ಆನಂದ ಎಂದೇವರೇ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಏಳು ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಎನ್ನ ಪರಿಶುದ್ಧನೆ ಏಳು ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಎನ್ನ ಪರಿಶುದ್ಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆದಿಯು ಅಂತ್ಯವು ಆದವನೇ ಅಲ್ಪ ಒಮೇಘವು ಆದವನೇ ಆದಿಯು ಅಂತ್ಯವು ಆದವನೇ ಅಲ್ಪ ಒಮೇಘವು ಆದವನೇ ಆರಾಧನೆ ನಿಮಗೆ ಆರಾಧನೆ 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 ಆರಾಧನೆ ನಿನಗೆ ಆರಾಧನೆ ಆರಾಧನೆ ನಿನಗೆ ಆರಾಧನೆ ಆರಾಧನೆ ನಿನಗೆ ಆರಾಧನೆ ಹೌದೇಸುವೆ ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಓ ನಿನ್ನ ಮಹಿಮೆಯ ಉಪಸ್ಥಿತಿ ನಮ್ಮ ನಡುವೆ ನಮ್ಮೊಳಗೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ ನೀನು 7 ದೀಪಸ್ತಂಭಗಳ ಮಧ್ಯೆ ಚಲಿಸುವಾತನು ಇಂದು ನಮ್ಮ ಮನೆ ಕುಟುಂಬವನ್ನು ನಮ್ಮ ಸಹಪರಿವಾರವನ್ನು ಸಂಧಿಸುವಾತನು ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ನಮ್ಮ ಯಜಮಾನನಾಗಿ ನಮ್ಮ ಶಿರಸ್ಸಾಗಿ ದೇವರೇ ನಮ್ಮನ್ನು ಹೊತ್ತು ಸರಸುವಂತ ತಂದೆಯಾಗಿ ನಮ್ಮನ್ನು ಸಂಧಿಸುವುದಕ್ಕಾಗಿ ನಮ್ಮ ಮಧ್ಯೆ ನೀನು ಚಲಿಸುತ್ತೀ ಸ್ವಾಮಿ ದೇವರೇ ನಿನ್ನನ್ನು ಆರಾಧಿಸುತ್ತೇವೆ ಮಹಿಮೆಯ ಕರ್ತನೆ ನಿನ್ನನ್ನು ಘನಪಡಿಸುತ್ತೇವೆ ಸ್ವಾಮಿ ಯೋಗ್ಯನು ನೀನು ಸ್ವಾಮಿ ಮಾನ ಪ್ರಭಾವ ಐಶ್ವರ್ಯ ಘನತೆಯನ್ನು ಹೊಂದುವುದಕ್ಕೆ ನೀನೊಬ್ಬನೇ ಯೋಗ್ಯನಾಗಿದ್ದೇ ಯೇಸುವೇ ದೇವ ನಿನ್ನನ್ನು ಆರಾಧಿಸುತ್ತೇವೆ ನಿನ್ನ ಮಹಿಮೆಯ ಪ್ರಸನ್ನತೆಗಾಗಿ ಸ್ತೋತ್ರ ನಿನ್ನ ಹಸ್ತ ಸ್ಪರ್ಶಕ್ಕಾಗಿ ಸ್ತೋತ್ರ ನಿನ್ನ ಮಧುರ ಬಾಂಧವ್ಯವನ್ನು ನಿನ್ನ ಆತ್ಮನ ಮೂಲಕವಾಗಿ ನಾವು ಅನುಭವಿಸುವ ಹಾಗೆ ನೀನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ ಒಬ್ಬೊಬ್ಬರನ್ನು ಒಂದೊಂದು ಆತ್ಮವನ್ನು ಸ್ವಾಮಿ ನೀನು ಮುನ್ನಡೆಸು ಆಶೀರ್ವದಿಸು ಬಲಪಡಿಸು ಸ್ವಾಮಿ ಅವರ ಎಲ್ಲ ಆಗು ಹೋಗುಗಳಲ್ಲಿ ನೀನು ಯಜಮಾನನಾಗಿದ್ದು ತಂದೆಯಾಗಿದ್ದು ತಾಯಿಯಾಗಿದ್ದು ಸ್ವಾಮಿ ನೀನು ಕೈ ಹಿಡಿದು ನಡೆಸು ಮಾತ್ರವಲ್ಲ ಒಂದೊಂದು ಕುಟುಂಬದಲ್ಲೂ ಒಂದೊಂದು ಆತ್ಮದ ಮೂಲಕವಾಗಿ ನಿನ್ನನ್ನು ನೀನು ಮಹಿಮೆ ಪಡಿಸಿಕೋ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ನಮ್ಮ ರಾಜನೇ ನನಗೆ ಸ್ತೋತ್ರ ಇರುವಾತನೇ ನನಗೆ ಮಹಿಮೆ ಸ್ವಾಮಿ ನಮ್ಮ ಆರಾಧನೆಯಲ್ಲಿ ಹೆಚ್ಚಳ ಪಡುವಾತನೇ ನಮ್ಮ ಆರಾಧನೆಯಲ್ಲಿ ಸಂತೋಷಗೊಳ್ಳುವಾತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ಗೌರವಿಸುವವರೆಂಬುದಾಗಿ ನಮ್ಮ ಕುರಿತಾಗಿ ಹೇಳಿರುವಂಥ ತಂದೆ ಸ್ವಾಮಿ ನಾವು ಒಂದೊಂದು ಕುಟುಂಬವಾಗಿ ವೈಯಕ್ತಿಕವಾಗಿ ಸ್ವಾಮಿ ನಿಮಗೆ ತಲೆಬಾಗುತ್ತೇವೆ ನಿನಗೆ ಆರಾಧನೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ ನಿನಗೆ ಮಹಿಮೆ
ನಿನಗೆ ಘನತೆ, ನಿನಗೆ ಮಾನ, ನಿನಗೆ ಪ್ರಭಾವ ನಿತ್ಯ ನಿತ್ಯಕ್ಕೂ ಸಲ್ಲಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾ ಬೇಡುತ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೆನ್. ಯೇಸುವೇ ಸ್ತೋತ್ರ, ಯೇಸುವೇ ನಿನಗೆ ವಂದನೆ ಸ್ವಾಮಿ. ಲಾರ್ಡ್ ಐ ಪ್ರೈಸ್ ಯು. Praise the Lord. Praise the Lord. Hallelujah. Hallelujah. Now we have come to the last days of our lockdown, ನಮ್ಮ ಲಾಕ್ಡೌನ್ ನ ಕೊನೆಯ ದಿವಸಗಳಲ್ಲಿ ನಾವು ಬಂದಿದ್ದೇವೆ. and I believe that very soon that God will enable us to meet together to worship the Lord and celebrate His victory. ನಾನು ನಂಬುತ್ತೇನೆ ಅತಿ ಬೇಗನೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಬಂದು ಆತನನ್ನು ಆರಾಧಿಸುವಂತೆ ಮತ್ತು ಆತನ ಜಯವನ್ನು ಕೊಂಡಾಡುವುದಕ್ಕೆ ದೇವರು ಕೃಪೆ ಮಾಡುತ್ತಾನೆ ಎಂಬುದಾಗಿ. And today that we need to continue to thank God and worship Him for what He has done already in our lives. ಈಗಾಗಲೇ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ವಿಷಯಗಳಿಗೋಸ್ಕರ ನಾವು ಆತನಿಗೆ ಕೃತಜ್ಞತಾ ಪೂರ್ವಕರಾಗಿ ಸ್ತೋತ್ರಗಳನ್ನು ಸಲ್ಲಿಸಬೇಕು. And the month of June is the beginning of monsoon. ಈ ಒಂದು ಜೂನ್ ತಿಂಗಳು ಒಂದು ಮಳೆಗಾಲದ ಪ್ರಾರಂಭ. And we also pray that every person may be kept protected and in good health. ನಾವು ಪ್ರಾರ್ಥಿಸುವವರಾಗಿದ್ದೇವೆ, ಪ್ರತಿಯೊಬ್ಬರು ಕೂಡ ಒಳ್ಳೆಯ ಆರೋಗ್ಯದಲ್ಲಿ ಕಾಪಾಡಲ್ಪಡಬೇಕೆಂಬುದಾಗಿ. So let us believe that what God is going to do in our lives during these days. ಈ ಬರುವ ದಿವಸಗಳಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ ಎಂಬುದಾಗಿ ನಾವು ನಂಬೋಣ. Let us continue to be encouraged in the Spirit of God. ದೇವರ ಆತ್ಮನ ಮೂಲಕ ಒಬ್ಬರನ್ನೊಬ್ಬರು ಉತ್ತೇಜನ And ಪಡಿಸೋಣ. today I want to share with you about our destination. ಈ ದಿನ ನಮ್ಮ ಒಂದು ಗುರಿಯ ಬಗ್ಗೆ ನಾನು ಹೇಳಲು ಬಯಸ್ತೇನೆ. Usually when we go out or meet with somebody, ನಾವು ಹೊರಗೆ ಹೋಗುವಾಗ ಯಾರನ್ನಾದರೂ ಭೇಟಿಯಾಗುವಾಗ ಸಾಮಾನ್ಯವಾಗಿ I know we ask the question, how are you? ನಾವು ಕೇಳ್ತೇವೆ ಹೇಗಿದ್ದೀರಾ ಎಂಬುದಾಗಿ. Then the next question we may ask is that where are you going? ಇನ್ನು ಮುಂದಿನ ಪ್ರಶ್ನೆ ಎಲ್ಲಿ ಹೋಗ್ತಾ ಇದ್ದೀರಾ ಎಂಬುದಾಗಿ ಕೇಳಬಹುದು. And everybody have their own answer. No, I am going such and such place. ಎಲ್ಲರಿಗೂ ಅವರದೇ ಆದ ಉತ್ತರಗಳಿರುತ್ತವೆ. ನಾವು ಇಂತಿಂತ ಸ್ಥಳಕ್ಕೆ ಹೋಗುತ್ತೇವೆ ಎಂಬುದಾಗಿ. If a person does not know where he is going, ಒಂದು ವೇಳೆ ಎಲ್ಲಿ ಹೋಗುತ್ತಾ ಇದ್ದೇನೆ ಎಂಬುದಾಗಿ ಒಬ್ಬ ವ್ಯಕ್ತಿಗೆ ಗೊತ್ತಿಲ್ಲದೆ ಇದ್ದರೆ, that means he is going out of the house aimlessly or without having any purpose in his life. ಅದರ ಅರ್ಥ ಅವನು ತನ್ನ ಮನೆಯಿಂದ ಹೊರಗೆ ಹೋಗುತ್ತಿರುವುದು ಯಾವುದೇ ಉದ್ದೇಶವಿಲ್ಲದೆ, ಏನು ತಲೆಯಲ್ಲಿ ಯಾವ ವಿಷಯಗಳು ಇಲ್ಲದೆ ಹೋಗುತ್ತಾ ಇದ್ದಾನೆ ಎಂಬುದಾಗಿ ಅರ್ಥ. It is true that there are some time we also go out of our house just because we feel bored, so let us go around and come back. ಕೆಲವೊಮ್ಮೆ ನಮಗೆ ಅನ್ನಿಸುತ್ತದೆ ಮನೆಯಲ್ಲಿ ಬೋರ್ ಆಗ್ತಿದೆ ಎಂಬುದಾಗಿ ಹೊರಗೆ ಹೋಗ್ತೇವೆ, ನಿಜ. But in every journey or where we are going, we know very sure where we are going. ಆದರೆ ನಾವು ಹೊರಗೆ ಹೋಗುವಾಗ ಎಲ್ಲಿಗೆ ಹೋಗಬೇಕೆನ್ನುವಂತ ಒಂದು ಆಲೋಚನೆ ನಮಗೆ ಗೊತ್ತು, ಗುರಿ ಎನ್ನುವುದು ಇರುತ್ತದೆ. In the Bible we see about a person. ಬೈಬಲ್ ಅಲ್ಲಿ ಒಂದು ವ್ಯಕ್ತಿಯ ಬಗ್ಗೆ ನಾವು ನೋಡುತ್ತೇವೆ. When God asks her, where are you going? ದೇವರು ಕೇಳುತ್ತಾನೆ, ನೀನು ಎಲ್ಲಿ ಹೋಗ್ತಾ ಇದ್ದೆ ಎಂಬುದಾಗಿ. That she has no answer to tell to God. ಆಕೆಗೆ ಉತ್ತರವಿಲ್ಲ, ಅದಕ್ಕೆ ಉತ್ತರಿಸಲು ಆಕೆಯಲ್ಲಿ ಯಾವುದೇ ಉತ್ತರವಿಲ್ಲ. So from that character, from that person, I want to bring few things to our mind. ಆ ಒಂದು ವ್ಯಕ್ತಿಯ ಜೀವಿತದಿಂದ ಕೆಲವು ಸಂಗತಿಗಳನ್ನು ಈ ದಿನ ನಾವು ನೋಡಿಕೊಳ್ಳೋಣ. So let's read from the book of Genesis chapter 16 verses 1 to 10. We will read only in Kannada. ಆದಿಕಾಂಡ 16ನೇ ಅಧ್ಯಾಯದ ಮೊದಲ 10 ವಾಕ್ಯಗಳನ್ನು ನಾವು ಕನ್ನಡದಲ್ಲಿ ಮಾತ್ರ ಓದಿಕೊಳ್ಳೋಣ. ಆದಿಕಾಂಡ 16ನೇ ಅಧ್ಯಾಯ. ಅಬ್ರಾಮನ ಹೆಂಡತಿಯಾದ ಸಾರಯಳಿಗೆ ಮಕ್ಕಳಿರಲಿಲ್ಲ. ಆಕೆಗೆ ಐಗುಪ್ತ ದೇಶದವಳಾದ ಹಾಗರಳೆಂಬ ದಾಸಿ ಇದ್ದಳು. ಹೀಗಿರಲಾಗಿ ಸಾರಯಳು ಅಬ್ರಾಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು, ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು ಅಬ್ರಾಮನು ಆಕೆಯ ಮಾತಿಗೆ ಸಮ್ಮತಿಪಟ್ಟನು. ಅಬ್ರಹಾಮನು 10 ವರ್ಷ ಕಾನಾನ್ ದೇಶದಲ್ಲಿ ವಾಸಿಸಿದ ಮೇಲೆ ಅವನ ಹೆಂಡತಿಯಾದ ಸಾರಯಳು ಐಗುಪ್ತದವಳಾದ ಹಾಗಾರಳೆಂಬ ದಾಸಿಯನ್ನು ಕರೆದು ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸಿದಳು. ಅವನು ಹಾಗಾರಳನ್ನು ಕೂಡಲು ಬಸುರಾದಳು. ತಾನು ಬಸುರಾದನೆಂದು ತಿಳಿದುಕೊಂಡಾಗ ಅವಳು ಯಜಮಾನಿಯನ್ನು ತಾತ್ಸಾರ ಮಾಡಿದಳು. ಆಗ ಸಾರಯಳು ಅಬ್ರಾಮನಿಗೆ, ನನ್ನ ಗೋಳು ನಿನಗೆ ತಗಲಲಿ, ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದನಷ್ಟೇ. ಅವಳು ತಾನು ಬಸುರಾದನೆಂದು ತಿಳಿದು ನನ್ನನ್ನು ತಾತ್ಸಾರ ಮಾಡುತ್ತಾಳೆ. ನಿನಗೂ ನನಗೂ ಯೆಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳಲು ಅಬ್ರಾಮನು, ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು ಅಂದನು. ಆಗ ಸಾರಯಳು ಅವಳನ್ನು ಬಾಧಿಸಲು ಅವಳು ಓಡಿ ಹೋದಳು. ಅವಳು ಮರಳುಗಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯೆಹೋವನ ದೂತನು ಅವಳನ್ನು ಕಂಡು, ಸಾರಯಳ ದಾಸಿಯಾದ ಹಾಗರಳೆ, ಎಲ್ಲಿಂದ ಬಂದು ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂತಿರುಗಿ ಹೋಗು, ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಅದಲ್ಲದೆ ಯೆಹೋವನ ದೂತನು ಅವಳಿಗೆ, ನಿನಗೆ ಬಹು ಸಂತಾನವಾಗ ಮಾಡುವೆನು, ಅದು ಲೆಕ್ಕಿಸಕೂಡದಷ್ಟು ಅಪರಿಮಿತವಾಗುವುದು ಎಂದು ಹೇಳಿದನು. Okay. From the life of Hagar, ಹಾಗರಳ ಜೀವಿತದಿಂದ know that we can learn some precious lesson. ಕೆಲವು ಅಮೂಲ್ಯವಾದ ಪಾಠಗಳನ್ನು ನಾವು ಕಲಿಯಬಹುದಾಗಿದೆ. That she, as you know, that she is the second wife or the concubine of
Abraham. ಈ ನಾವು ನೋಡುತ್ತೇವೆ ಆಕೆ ಅಬ್ರಹಾಮನ ಎರಡನೇ ಹೆಂಡತಿ ಅಥವಾ ಉಪಪತ್ನಿಯಾಗಿದ್ದಳು. In fact, that she was an Egyptian maid of Sarah. ಆಕೆಯು ಸಾರಳ ಐಗುಪ್ತ ದೇಶದ ದಾಸಿಯಾಗಿದ್ದಳು. Sometime back, Abraham went to Egypt. ಕೆಲವು ವರ್ಷಗಳ ಹಿಂದೆ ಅಬ್ರಹಾಮನ ಐಗುಪ್ತ ದೇಶಕ್ಕೆ ಹೋದನು. When that he went to Egypt, ಐಗುಪ್ತ ದೇಶಕ್ಕೆ ಹೋದಾಗ there that he got a lot of riches and wealth. ಅಲ್ಲಿ ಅವನಿಗೆ ಅನೇಕ ಒಂದು ಐಶ್ವರ್ಯ ಸಂಪತ್ತು ದೊರೆಯಿತು. And along with that, ಅದರ ಸಂಗಡ Sarah got a maid servant called Hagar. ಸಾರಳಿಗೆ ಹಾಗಾರಳೆಂಬ ದಾಸಿಯು ಕೂಡ ದೊರಕಿದಳು. And she was in the house of Sarah. ಆಕೆಯು ಸಾರಳ ಮನೆಯಲ್ಲಿ ಇದ್ದಳು. And we need to understand the grace of God that came upon this lady. ಈ ಹೆಂಗಸಿನ ಮೇಲೆ ಬಂದ ದೇವರ ಕೃಪೆಯ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. In the Bible, always that Egypt is a symbol of the world. ಬೈಬಲ್ ಅಲ್ಲಿ ಯಾವಾಗಲೂ ಐಗುಪ್ತ ಎನ್ನುವುದು ಪ್ರಾಪಂಚಕ್ಕೆ ಒಂದು ಉದಾಹರಣೆಯಾಗಿದೆ. She was a worldly woman. ಆಕೆ ಒಬ್ಬ ಲೌಕಿಕವಾದ ವ್ಯಕ್ತಿ. And she was in the world. ಆಕೆ ಲೋಕದಲ್ಲಿದ್ದಳು. But in divine connection or the grace of God has reached her, and she were connected to Abraham and his family. ಆದರೆ ದೇವರ ಕೃಪೆಯು ಮತ್ತು ದೈವಿಕವಾದ ಸಂಪರ್ಕವು ಆಕೆಯ ಸಂಗಡ ಆಕೆಯು ಅಬ್ರಹಾಮನನ್ನು ಭೇಟಿಯಾಗುವಂತೆ ಮಾಡಿತು. We know from the Bible that Abraham and his family were very rich. ನಾವು ಬೈಬಲ್ ಇಂದ ನೋಡ್ತೇವೆ ಅಬ್ರಹಾಮನು ಮತ್ತು ಅವನ ಕುಟುಂಬವು ತುಂಬಾ ಸಂಪತ್ತಿನಿಂದ ಕೂಡಿತ್ತು. They had so many men servants and maid servants. ಅವರ ಕುಟುಂಬಗಳಲ್ಲಿ ಅನೇಕ ದಾಸಿಯರಿದ್ದರು. And among all that, she found a special favor in the sight of Sarah. ಅವರೆಲ್ಲರ ಮಧ್ಯದಲ್ಲಿ ಸಾರಳ ದೃಷ್ಟಿಯಲ್ಲಿ ಹಾಗರಳು ವಿಶೇಷ ವ್ಯಕ್ತಿಯಾದಳು. Maybe that means she has put that kind of a confidence in this woman. ಅದರ ಅರ್ಥ ಅಂತಹ ಒಂದು ನಂಬಿಕೆಯನ್ನು ಈಕೆಯಲ್ಲಿ ಆಕೆ ಇಡುವಂತೆ ಮಾಡಿತು. And when that they did not bear children, ಅವರಿಗೆ ಮಕ್ಕಳಿಲ್ಲದೆ ಇರುವಾಗ, in those days, according to the custom of the world, ಆ ದಿನಗಳಲ್ಲಿ ಆ ದಿನದ ಒಂದು ಸಂಪ್ರದಾಯದ ಪ್ರಕಾರ, when a wife is not conceived, ಹೆಂಡತಿಗೆ ಮಕ್ಕಳಾಗದಿರುವಾಗ, that she can take a person in substitute, and through her a child is born. That child is known as Sarah's child. ಆ ಒಂದು ಪತ್ನಿಯು ತನ್ನ ಬದಲಾಗಿ ಮತ್ತೊಂದು ಹೆಂಗಸನ್ನು ಗಂಡನಿಗೆ ಒಪ್ಪಿಸಿಕೊಡುವಳು. ಅವರಿಗೆ ಆಗುವ ಮಗುವು ಆ ಮೊದಲನೇ ಪತ್ನಿಯ ಮಗನೆಂಬುದಾಗಿ ಎನಿಸಿಕೊಳ್ಳುತ್ತಾರೆ. So that was the well known accepted principle and practice of those days. ಆ ದಿನಗಳಲ್ಲಿ ಅದು ಎಲ್ಲರಿಗೂ ಚಿರಪರಿಚಿತವಾದಂತ ಮತ್ತು ಸ್ವೀಕರಿಸಲ್ಪಟ್ಟಂತ ಒಂದು ಸಂಗತಿಯಾಗಿತ್ತು. So that is why Sarah thought, this woman is a very good woman and I can use her, that can entrust her with this great mission. ಆಕೆ ಸಾರಳ ಅಂದುಕೊಂಡಳು, ಈ ಹೆಂಗಸು ಈಕೆ ಒಳ್ಳೆಯ ವ್ಯಕ್ತಿಯಾಗಿದ್ದಾಳೆ, ನಂಬಿಗಸ್ತಳಾಗಿದ್ದಾಳೆ, ಈಕೆಯನ್ನು ನಂಬಿ ನಾನು ಈ ಕಾರ್ಯವನ್ನು ಮಾಡಬಹುದೆಂಬುದಾಗಿ. We can see the grace of God lifted Hagar above all other maid servants. ಅಲ್ಲಿದ್ದಂತ ಎಲ್ಲ ದಾಸಿಯರ ಮಧ್ಯದಲ್ಲಿ ಹಾಗಾರಳನ್ನು ಮೇಲಕ್ಕೆ ಎತ್ತುವುದನ್ನು ನಾವು ದೇವರ ಕೃಪೆ ನೋಡಬಹುದು. And she has put such a hope in her that through her the divine generation or the hair will come out. ಆಕೆಯ ಮೇಲೆ ಎಷ್ಟೊಂದು ನಂಬಿಕೆ ಇತ್ತೆಂದರೆ ಆಕೆಯ ಮೂಲಕ ಅಬ್ರಹಾಮನ ಸಂತಾನವು ಬರುವುದೆಂಬುದಾಗಿ ನಂಬಿದರು. Though it was not the plan of God for her, ಅದು ದೇವರ ಚಿತ್ತವಾಗದೆ ಇದ್ದರೂ ಕೂಡ, but still she was divinely connected with this Abrahamic family. ಆಕೆಯು ಅಬ್ರಹಾಮನ ಕುಟುಂಬದೊಂದಿಗೆ ಸೇರಿಸಲ್ಪಟ್ಟಳು ದೈವಿಕವಾಗಿ. Abraham was a worshipper of God. ಅಬ್ರಹಾಮನು ದೇವರ ಆರಾಧಕನು. And Sarah also worshiped God. ಸಾರಳು ಕೂಡ ದೇವರನ್ನು ಆರಾಧಿಸುತ್ತಿದ್ದಳು. As they were together worshiping the Lord, ಅವರಿಬ್ಬರು ಒಟ್ಟಾಗಿ ಆರಾಧಿಸುತ್ತಿರುವಾಗ Hagar also came to know the true God. ಆ ಹಾಗರಳು ಕೂಡ ದೇವರ ಒಂದು ಪರಿಚಯವನ್ನು ಹೊಂದಿಕೊಂಡಳು. Because in that house they were worshiping the true God. ಯಾಕೆಂದರೆ ಆ ಮನೆಯಲ್ಲಿ ಅವರು ನಿಜವಾದ ದೇವರನ್ನು ಆರಾಧಿಸ್ತಾ ಇದ್ದರು. Beloved, it was the divine grace that touched her life and lifted her up. ಪ್ರಿಯರೇ, ಇದು ದೈವಿಕ ಕೃಪೆಯಾಗಿತ್ತು, ಆಕೆಯನ್ನು ಮುಟ್ಟಿ ಆಕೆಯನ್ನು ಮೇಲಕ್ಕೆ ಎತ್ತಿದ್ದು. Today you and me need to know that we are here in Jesus Christ because of the grace of God. ಪ್ರಿಯರೇ, ಈ ದಿನ ನಾನು ನೀವು ಅರ್ಥ ಮಾಡಿಕೊಳ್ಳಬೇಕು, ನಾವು ಇಲ್ಲಿರುವುದು ಯೇಸು ಕ್ರಿಸ್ತನಲ್ಲಿ ದೇವರ ಕೃಪೆಯ ನಿಮಿತ್ತ. I know that we were living in our world of sin. ನಮ್ಮ ಒಂದು ಪಾಪದ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೆವು. But somehow the gospel came to us and God touched our life. ಆದರೆ ಹೇಗೂ ಸುವಾರ್ತೆ ನಮ್ಮ ಬಳಿಗೆ ಬಂದಿತು ಮತ್ತು ದೇವರು ನಮ್ಮ ಜೀವಿತಗಳನ್ನು ಸ್ಪರ್ಶಿಸಿದನು. And God has given that grace and privilege in our life so that we can be connected to Abraham, we can be connected to the God of Israel. ನಾವು ಇಸ್ರಾಯೇಲ್ ದೇವರೊಂದಿಗೆ ಸಂಪರ್ಕವನ್ನು ಹೊಂದುವಂತೆ, ದೇವ ಜನರೊಂದಿಗೆ ಸೇರಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಿದನು. Lord, as we humble ourselves and worship the Lord, God will lift us up above and above. ನಾವು ದೇವರನ್ನು ತಗ್ಗಿಸಿಕೊಂಡು ದೇವರನ್ನು ಆರಾಧಿಸುತ್ತಾ ಇರುವಾಗ ದೇವರು ನಮ್ಮನ್ನು ಇನ್ನೂ ಮೇಲಿಂದ ಮೇಲಕ್ಕೆ ಎತ್ತುತ್ತಾ ಬರುತ್ತಾನೆ. God has lifted all of us from our miry clay. ದೇವರು ನಮ್ಮೆಲ್ಲರನ್ನು ನಮ್ಮ ಕೆಸರಿನಿಂದ ಮೇಲೆತ್ತಿದ್ದಾನೆ. And today he has given us value. ಈ ದಿನ ನಮಗೆ ಆತನ ಒಂದು ಮೌಲ್ಯವನ್ನು And ಕೊಟ್ಟಿದ್ದಾನೆ. he has given us appreciation. ಒಂದು ನಮಗೆ ಆ ಒಂದು ಪ್ರಶಂಸೆಯನ್ನು ಕೊಟ್ಟಿದ್ದಾನೆ. And all the abilities and the skills are given by God. ನಮ್ಮ ಎಲ್ಲ
ಸಾಮರ್ಥ್ಯಗಳು ಶಕ್ತಿಗಳು ದೇವರಿಂದ Even ಕೊಡಲ್ಪಟ್ಟಿವೆ. today, that what we enjoy is a blessing of God because of His grace. ಈ ದಿನ ನಾವು ಅನುಭವಿಸುತ್ತಿರುವಂತ ಎಲ್ಲಾ ಸಂಗತಿಗಳು ದೇವರ ಕೃಪೆಯಿಂದ ಬಂದಂತ ಆತನ Beloved, ಆಶೀರ್ವಾದಗಳಾಗಿವೆ. we are not much different from Hagar. ಪ್ರಿಯರ ಹಾಗಾರಳಿಂದ ನಾವೇನು ಬಹಳ As ವ್ಯತ್ಯಾಸವುಳ್ಳವರಲ್ಲ. God has lifted her up, the same way that God also lifted us up, and that today that He has given us a purpose in our life. ಯಾವ ರೀತಿ ದೇವರು ಹಾಗಾರಳನ್ನು ಮೇಲಕ್ಕೆ ಎತ್ತಿದನೋ ಅದೇ ರೀತಿಯಾಗಿ ದೇವರು ನನ್ನನ್ನು ನಿಮ್ಮನ್ನು ಮೇಲಕ್ಕೆತ್ತಿ ಒಂದು ಉದ್ದೇಶವನ್ನು ಕೊಟ್ಟಿದ್ದಾನೆ. God has called us out of darkness into His marvelous light. ದೇವರನ್ನು ನಮ್ಮನ್ನು ಕತ್ತಲೆಯ ಲೋಕದಿಂದ ಕರೆದು ತನ್ನ ಬೆಳಕಿನ ರಾಜ್ಯಕ್ಕೆ ಸೇರಿಸಿದ್ದಾನೆ. And in this house that she was enjoying all the blessings and the privileges of Abraham. ಈಗ ಹಾಗಾರಳು ಆ ಮನೆಯಲ್ಲಿ ಅಬ್ರಹಾಮನ ಎಲ್ಲಾ ಒಂದು ಸಂಗತಿಗಳನ್ನ That ಆಶೀರ್ವಾದಗಳನ್ನು means all ಅನುಭವಿಸ್ತಾ the ಇದ್ದಾಳೆ. blessing that God has given to Abraham. ಅದರ ಅರ್ಥ ಅಬ್ರಹಾಮನಿಗೆ ಕೊಟ್ಟ ಎಲ್ಲ ಆಶೀರ್ವಾದಗಳು. Today you and me are enjoying the blessing of God because that we are connected with Abraham, we are connected with God, we are connected with the church. ನಾವು ಸಭೆಯೊಂದಿಗೆ ಸೇರಿಕೊಂಡ ನಿಮಿತ್ತ ಅಬ್ರಹಾಮನೊಂದಿಗೆ ಸೇರಿಕೊಂಡ ನಿಮಿತ್ತ ನಾವು ಕೂಡ ಅಬ್ರಹಾಮನ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೇವೆ. And what happened in her life? ಆಕೆ ಜೀವಿತದಲ್ಲಿ ಏನಾಯ್ತು? When that suddenly that she became pregnant or she became fruitful in her life. ಆಕೆಯ ಜೀವಿತದಲ್ಲಿ ಆಕೆ ಗರ್ಭ ಧರಿಸುವಾಗ ಆಕೆಯು ಫಲವನ್ನು ಕೊಡುವಂತ ಸಮಯದಲ್ಲಿ Until that time she was a humble woman. ಅಲ್ಲಿವರೆಗೂ ಆಕೆ ದೀನತೆಯಲ್ಲಿದ್ದಳು. But when that she saw that she was fruitful in her life, ತನ್ನ ಜೀವಿತದಲ್ಲಿ ಆಕೆ ಫಲಭರಿತಳಾದಳೆಂಬುದಾಗಿ ತಿಳಿದುಕೊಂಡಾಗ she started to think about her mistress. ಆಕೆ ತನ್ನ ಯಜಮಾನಿಯ ಕುರಿತಾಗಿ ತಾತ್ಸಾರವನ್ನು ವಹಿಸ್ತಾಳೆ. So many years she was in this house, ಆಕೆ ಈ ಮನೆಯಲ್ಲಿ ಅನೇಕ ವರ್ಷಗಳಿಂದಿದ್ದಾಳೆ. but still that she could not become fruitful. ಆದರೂ ಆಕೆ ಫಲಭರಿತರಾಗಲು ಸಾಧ್ಯವಾಗಲಿಲ್ಲ. She is not blessed by God. ದೇವರಿಂದ ಆಶೀರ್ವದಿಸಲ್ಪಡಲಿಲ್ಲ. No, today see when I came that God has blessed me. ಈಗ ನಾನು ಬಂದ ನಿಮಿತ್ತ ಆಕೆಗೆ ಆಶೀರ್ವಾದ. I know when that blessing came in her life or fruitfulness, then she became fruitful in her life. ಆಕೆ ಜೀವಿತದಲ್ಲಿ ಆಶೀರ್ವಾದಗಳು ಬರುವಾಗ ಆಕೆ ಫಲಭರಿತಳಾಗುವಾಗ No, she started to think about her. She started to think everything about her. ಈಗ ಎಲ್ಲವೂ ತನ್ನಿಂದಲೇ ಎಂಬುದಾಗಿ ಆಕೆ ಯೋಚಿಸಲು ಪ್ರಾರಂಭಿಸುತ್ತಾಳೆ. This is called a self-centered life. ಇದು ಒಂದು ಸ್ವಾರ್ಥಭರಿತವಾದ ಜೀವಿತ. And so it says that in verse 6 says that 4 says that she began to look her mistress or Sarah with a contempt. ನಾವು 4ನೇ ವಾಕ್ಯದಲ್ಲಿ ನೋಡ್ತೇವೆ ಆಕೆ ತನ್ನ ಯಜಮಾನಿಯಾದ ಸಾರಳನ್ನು ತಾತ್ಸಾರ ಮಾಡುವುದನ್ನು ನಾವು ನೋಡ್ತೇವೆ. I know that looking her down. ಆಕೆಯನ್ನು ಕೀಳಾಗಿ ನೋಡುತ್ತಾಳೆ. Even though she was enjoying all the blessing because of Sarah, ಸಾರಳ ನಿಮಿತ್ತವಾಗಿ ಈಕೆ ಎಲ್ಲ ಆಶೀರ್ವಾದಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ now suddenly the pride entered into her heart. ಈಗ ತಕ್ಷಣವೇ ಆಕೆ ಹೃದಯದಲ್ಲಿ ಆ ಒಂದು ಅಹಂಕಾರವು ಬರುತ್ತದೆ. She lifted herself above her mistress. ತನ್ನನ್ನು ತಾನು ಯಜಮಾನಿಗಿಂತ ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತಾಳೆ. Now started to boast about her achievements. ಈಗ ತನ್ನ ಸಾಧನೆಗಳ ಬಗ್ಗೆ ಆಕೆಯು ಕೊಚ್ಚಿಕೊಳ್ಳಲು ಪ್ರಾರಂಭಿಸ್ತಾಳೆ. Beloved, we need to see something similar in our lives. ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಇದೇ ರೀತಿಯ ಸಂಗತಿಗಳನ್ನು ನಾವು ನೋಡುತ್ತೇವೆ. After a period when we go through, we walk with Jesus Christ, ಕ್ರಿಸ್ತ ಯೇಸುವಿನೊಂದಿಗೆ ನಾವು ಸ್ವಲ್ಪ ಕಾಲ ನಡೆಯುವಾಗ receive all the blessing from the church, ಸಭೆಯಿಂದ ಎಲ್ಲ ಆಶೀರ್ವಾದಗಳನ್ನು ಪಡೆದುಕೊಂಡು nourishment and fruitfulness. ಸಭೆಯಿಂದ ಪೋಷಣೆಯನ್ನು ಸಂರಕ್ಷಣೆಯನ್ನು ಪಡೆದುಕೊಂಡ ನಂತರ Suddenly God started to bless us. ದೇವರು ನಮ್ಮನ್ನು ಆಶೀರ್ವದಿಸಲು ಪ್ರಾರಂಭಿಸುವಾಗ When the moment that God started to bless us, ದೇವರು ನಮ್ಮನ್ನು ಆಶೀರ್ವದಿಸಲು ಪ್ರಾರಂಭಿಸಿದ ಕೂಡಲೇ and when we started to look others down, ನಾವು ಇನ್ನೊಬ್ಬರನ್ನು ಕೀಳಾಗಿ ನೋಡಲು no, we ಪ್ರಾರಂಭಿಸುತ್ತೇವೆ. will compare our life with others. ನಾವು ನಮ್ಮ ಜೀವಿತವನ್ನು ಅವರೊಂದಿಗೆ ಹೋಲಿಕೆ ಮಾಡಿ No, ನೋಡ್ತೇವೆ. we think they are not they were in the church but they are not fruitful. ಅವರು ಸಭೆಯಲ್ಲಿದ್ದರು ಆದರೆ ಅವರು ಫಲಭರಿತರಾಗಲಿಲ್ಲ. I am a new convert, I am a new person, but I am fruitful. ನಾನು ಹೊಸದಾಗಿ ರಕ್ಷಣೆ ಹೊಂದಿದರೂ ಕೂಡ ನಾನು ಆಶೀರ್ವಾದ ಹೊಂದಿದ್ದೇನೆ. Beloved, the moment that we focus on ourselves, ಪ್ರೇರೆ, ನಮ್ಮ ವಿಷಯವಾಗಿ ನಾವು ದೃಷ್ಟಿ ಕೇಂದ್ರೀಕರಿಸುವಾಗ no, that is called a self-centered life. ಅದು ಸ್ವಾರ್ಥ ಭರಿತವಾದ ಜೀವಿತ. That is means the pride has entered into our lives. ಅದರ ಅರ್ಥ ಅಹಂಕಾರವು ನಮ್ಮ ಜೀವಿತದಲ್ಲಿ The ಪ್ರವೇಶಿಸಿದೆ. original sin of Satan, ಸೈತಾನನ ಒಂದು ಪ್ರಾಥಮಿಕವಾದ ಪಾಪ, he was well with God. ದೇವರೊಡನೆ ಚೆನ್ನಾಗಿದ್ದನು, He was worshipper of God. ದೇವರನ್ನು ಆರಾಧಿಸ್ತಾ ಇದ್ದನು. But suddenly because of all his abilities and achievements, ತನ್ನ ಎಲ್ಲ ಸಾಧನೆಗಳ ಮತ್ತು ತನ್ನ ಸಾಮರ್ಥ್ಯಗಳ ನಿಮಿತ್ತವಾಗಿ and for the position that God has given him, ದೇವರು ಅವನಿಗೆ ಕೊಟ್ಟ ಸ್ಥಾನಮಾನದ ನಿಮಿತ್ತವಾಗಿ the Bible says that he became proud in his life. ಬೈಬಲ್ ಹೇಳುತ್ತದೆ ಅವನು ತನ್ನ ಹೃದಯದಲ್ಲಿ ಅಹಂಕಾರಿಯಾದನು. What happened that he in that Isaiah chapter 14, ಯೆಶಾಯ 14ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. verse 13 and 14, you can read it later. 13-14ನೇ ವಾಕ್ಯವನ್ನು ನೀವು ಮತ್ತೆ ಓದಿಕೊಳ್ಳಬಹುದು. Isaiah chapter 14 verse 13 and 14. ಯೆಶಾಯ 14-13-14ನೇ ವಾಕ್ಯ. This angel of God, ಈ ದೇವದೂತನು in that 2 verses 5 times says I will, I will, I will. ಆ ಎರಡು ವಾಕ್ಯಗಳಲ್ಲಿ 5 ಸಾರಿ ತನ್ನ ಬಗ್ಗೆ ಹೇಳ್ತಾನೆ, ನಾನು ಇದನ್ನು ಮಾಡುತ್ತೇನೆ ಅದನ್ನು ಮಾಡುತ್ತೇನೆ Know that ಎಂಬುದಾಗಿ. he was so conceited in
his life. ತನ್ನ ಜೀವಿತದ ಬಗ್ಗೆ ಅಷ್ಟೊಂದು ಕೇಂದ್ರೀಕೃತನಾಗಿದ್ದನು. And he wanted to climb more than God. ದೇವರಿಗಿಂತಲೂ ಉನ್ನತವಾಗಿ ಏರುವುದಕ್ಕೆ ಅವನು ಇಷ್ಟಪಟ್ಟನು. And as a result, this sin that made him down. ಅದರ ನಿಮಿತ್ತವಾಗಿ ಆ ಪಾಪವು ಅವನನ್ನು ಕೆಳಗೆ ಹಾಕಿತು. Even the Bible says, no, pride comes before destruction. ಬೈಬಲ್ ಹೇಳುತ್ತದೆ ಅಹಂಕಾರವು ಆ ಬೀಳುವುದಕ್ಕೆ ಮುಂಚೆ ಬರುತ್ತದೆ. And the Bible says also that God resists the pride. ಮತ್ತು ಬೈಬಲ್ ಹೇಳುತ್ತದೆ ದೇವರು ಅಹಂಕಾರಿಯನ್ನು ಎದುರಿಸ್ತಾನೆ. Whoever you may be, whoever I may be. ನೀವು ಯಾರೇ ಆಗಿರಬಹುದು, ನಾನು ಯಾರೇ ಆಗಿರಬಹುದು. Beloved, that if we are filled with a proud attitude in our lives, ನಮ್ಮ ಜೀವಿತದಲ್ಲಿ ಅಹಂಕಾರದ ಮನೋಭಾವನೆ ಬರುವುದಾದರೆ that is the first step of our downfall. ಅದು ನಮ್ಮ ಬೀಳುವಿಕೆಯ ಮೊದಲ ಹೆಜ್ಜೆ That ಆಗಿರುತ್ತದೆ. is why the Bible says that God gives grace to the humble. ಅದಕ್ಕೋಸ್ಕರ ದೇವರು ವಾಕ್ಯ ಹೇಳುತ್ತದೆ ದೇವರು ದೀನರಿಗೆ ತನ್ನ ಕೃಪೆಯನ್ನು We ಅನುಗ್ರಹಿಸ್ತಾನೆ. need to continue to be humble before God. ನಾವು ದೇವರ ಮುಂದೆ ಯಾವಾಗಲೂ Every time we need ದೀನತೆಯಲ್ಲಿರಬೇಕು. to be grateful to the Lord for what God has done, what God is doing in and through me. ದೇವರು ನಮ್ಮ ಜೀವಿತಗಳಲ್ಲಿ ನಮ್ಮ ಮೂಲಕ ಮಾಡುತ್ತಿರುವ ಎಲ್ಲ ಕಾರ್ಯಗಳಿಗಾಗಿ ನಾವು ಕೃತಜ್ಞತೆ You know, ಉಳ್ಳವರಾಗಿರಬೇಕು. sometimes that we boast about our anointing. ಕೆಲವೊಮ್ಮೆ ನಮ್ಮ ಅಭಿಷೇಕದ ಬಗ್ಗೆ ನಾವು ಕೊಚ್ಚಿಕೊಳ್ಳುತ್ತೇವೆ. Know that I am so much anointed. ಓ ನಾನು ಎಷ್ಟೊಂದು ಅಭಿಷೇಕ ಉಳ್ಳವನು, The Lord, I am filled with the Holy ನಾನು Spirit. ಪರಿಶುದ್ಧಾತ್ಮನ I ತುಂಬಿಸಲ್ಪಟ್ಟವನು, am a prayerful man. ನಾನು ಪ್ರಾರ್ಥನಾ ವ್ಯಕ್ತಿ, No, I am a man who worship the Lord. ದೇವರನ್ನು ಆರಾಧಿಸುವಂತ ವ್ಯಕ್ತಿ. All the time that we concentrate upon ourselves. ಯಾವಾಗಲೂ ನಮ್ಮ ಮೇಲೆ ನಮ್ಮ ದೃಷ್ಟಿ Or ಇರುವಂತದ್ದಾಗಿರುತ್ತದೆ. then something that we have achieved in our lives. ಅಥವಾ ನಮ್ಮ ಜೀವಿತದಲ್ಲಿ ನಾವು ಮಾಡಿದ ಸಾಧನೆಗಳ ನಿಮಿತ್ತ, Sometimes our blessings and privileges. ಕೆಲವೊಮ್ಮೆ ನಮ್ಮ ಸೌಭಾಗ್ಯ ಮತ್ತು ಸವಲತ್ತುಗಳ ನಿಮಿತ್ತ Know that we boast about ourselves. ನಾವು ನಮ್ಮ ಬಗ್ಗೆ ನಾವು ಕೊಚ್ಚಿಕೊಳ್ಳಲು No, ಪ್ರಾರಂಭಿಸ್ತೇವೆ. I remember one incident some long years back. ಅನೇಕ ವರ್ಷಗಳಿಂದ ಆದ ಒಂದು ಘಟನೆ ನನಗೆ ನೆನಪು ಬರುತ್ತಿದೆ. I know that somebody went to that pastor, senior pastor, and others went to cast out the demon. ಒಂದು ದೆವ್ವವನ್ನು ಬಿಡಿಸುವುದಕ್ಕೆ ಒಬ್ಬ ಹಿರಿಯ ಸಭಾಪಾಲಕರು ಮತ್ತು ಅವರ ಸಂಗಡ ಕೆಲವು ಜನರು ಹೋದರು. No, these pastors, they were praying and fasting, but nothing happened. ಈ ಪಾಸ್ಟರ್ ಉಪವಾಸವಿದ್ದು ಪ್ರಾರ್ಥಿಸಿದರೂ ಕೂಡ ಏನೂ ಆಗಲಿಲ್ಲ. But there was a person, that lady, that she just prayed and immediately the devil went out. ಒಂದು ಅಲ್ಲಿ ಇದ್ದಂತ ಒಂದು ಹೆಂಗಸು ಆಕೆ ಸುಮ್ಮನೆ ಪ್ರಾರ್ಥಿಸಿದ ಕೂಡಲೇ ದೆವ್ವವು ಬಿಟ್ಟು ಹೋಯಿತು. And then what was the attitude of that lady? ಆಗ ಆ ಒಂದು ಹೆಂಗಸಿನ ಮನೋಭಾವನೆ ಏನಾಯಿತು? What she said, all these pastors, no, they tried but nothing happened, but the moment I prayed, suddenly the devil gone. ಈ ಸಭಾಪಾಲಕರುಗಳೆಲ್ಲರೂ ಅವರೆಲ್ಲ ಏನು ಮಾಡಿದ್ರು ಏನೂ ಆಗಲಿಲ್ಲ, ನಾನು ಪ್ರಾರ್ಥಿಸಿದ ಕೂಡಲೇ ದೆವ್ವ ಬಿಟ್ಟು ಹೋಯಿತು. Beloved, that is the way that we all the time that we boast about ourselves. ಆ ರೀತಿಯಲ್ಲಿ ನಾವು ಕೊಚ್ಚಿಕೊಳ್ಳಲು ಪ್ರಾರಂಭಿಸ್ತೇವೆ ಪ್ರಿಯರೇ. In fact, that she did not cast out the devil, ಆಕೆಯು ದೆವ್ವವನ್ನು ಓಡಿಸಲಿಲ್ಲ, but the devil casted her down ದೆವ್ವವು ಆಕೆಯನ್ನು ಕೆಳಗೆ ಬೀಳಿಸಿತು because of her pride. ಆಕೆಯ ಒಂದು ಅಹಂಕಾರದ ನಿಮಿತ್ತ. Many times, we boast when we think that we are boasting about achievements and things. We are not actually glorifying God, but we are allowing ourselves to be casted down by the devil through our pride. ನಾವು ಯಾವಾಗ ನಮ್ಮ ವಿಷಯಗಳ ಬಗ್ಗೆ ಕೊಚ್ಚಿಕೊಳ್ಳುತ್ತಾ ನಮ್ಮ ಸಾಧನೆಗಳ ವಿಷಯವಾಗಿ ಹೇಳಿಕೊಳ್ಳುತ್ತಾ ಇರುತ್ತೇವೋ ಆಗ ನಾವು ದೇವರನ್ನು ಮಹಿಮೆ ಪಡಿಸುವುದಕ್ಕೆ ಬದಲಾಗಿ ಸೈತಾನನಿಗೆ ಅನುಮತಿ ಕೊಡುತ್ತೇವೆ ನಮ್ಮನ್ನು ನಾವು ಬೀಳಿಸಿಕೊಳ್ಳುವುದಕ್ಕೆ. Beloved, this woman that became very proud and started to look her mistress down. ಈ ಒಂದು ಹೆಂಗಸು ತನ್ನ ಯಜಮಾನಿಯನ್ನ ತಾತ್ಸಾರದಿಂದ ಕೀಳಾಗಿ ನೋಡುವುದಕ್ಕೆ ಪ್ರಾರಂಭಿಸ್ತಾಳೆ. I know her attitude changed. ಆಕೆ ಮನೋಭಾವನೆ ಬದಲಾಗುತ್ತದೆ. So now suddenly their relationship is affected. ಈಗ ಅವರ ಮಧ್ಯದಲ್ಲಿ ಬಾಂಧವ್ಯವು ಮುರಿಯಲ್ಪಟ್ಟಿದೆ. Beloved, that through our attitude, through our action, through our words, our relationship will be broken. ಪ್ರಿಯರೇ, ನಮ್ಮ ಮನೋಭಾವನೆ ನಿಮಿತ್ತ, ನಮ್ಮ ಕಾರ್ಯಗಳ ನಿಮಿತ್ತ ಮತ್ತು ನಮ್ಮ ಮಾತುಗಳ ನಿಮಿತ್ತ ಸಂಬಂಧಗಳು ಮುರಿಯಲ್ಪಡುತ್ತವೆ. When that she started look her mistress down, ತನ್ನ ಯಜಮಾನಿಯನ್ನ ಕೀಳಾಗಿ ನೋಡುವುದಕ್ಕೆ ಪ್ರಾರಂಭಿಸಿದಾಗ that she developed a proud attitude. ತನ್ನಲ್ಲಿ ಒಂದು ಅಹಂಕಾರದ ಮನೋಭಾವನೆಯನ್ನು ಆಕೆ ಬೆಳೆಸಿಕೊಂಡಳು. Maybe directly or indirectly she started to speak against her mistress. ನೇರವಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತನ್ನ ಯಜಮಾನಿಯ ವಿರುದ್ಧವಾಗಿ ಮಾತಾಡ್ತಾ ಇದ್ದಾಳೆ. Or through her look that she started to despise her. ಮತ್ತು ತನ್ನ ದೃಷ್ಟಿಯ ಮೂಲಕ ಕೀಳಾಗಿ ನೋಡುವುದಕ್ಕೆ ಪ್ರಾರಂಭಿಸ್ತಾಳೆ. Through her attitude, ತನ್ನ ಮನೋಭಾವನೆ ನಿಮಿತ್ತ, disobedience, ಅವಿಧೇಯತೆ ನಿಮಿತ್ತ, everything that affected the relationship. ಆ ಸಂಬಂಧದಲ್ಲಿ ಎಲ್ಲವೂ ಬಿರುಕು ಮೂಡಲು ಪ್ರಾರಂಭಿಸಿತು. Beloved, this is the one thing that we all need to understand. ಪ್ರಿಯರೇ, ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಷಯ ಇದಾಗಿದೆ. One of the precious things that God has given in our life in this world, ಈ ಲೋಕದಲ್ಲಿ ದೇವರು ನಮಗೆ ಕೊಟ್ಟ ಒಂದು ಅಮೂಲ್ಯವಾದ ಸಂಗತಿ, that is called relationship. ಅದು ಸಂಬಂಧ ಬಾಂಧವ್ಯಗಳು. Beloved, the relationship that you and me enjoying in Jesus Christ, ಕ್ರಿಸ್ತ ಯೇಸುವಿನಲ್ಲಿ ನಾನು ನೀವು ಅನುಭವಿಸುತ್ತಿರುವಂತಹ ಸಂಬಂಧ ಬಾಂಧವ್ಯಗಳು, beloved, this relationship will continue till heaven.
ಪ್ರಿಯರೇ, ಇದು ಪರಲೋಕದವರೆಗೂ ಕೂಡ ಮುಂದುವರಿಯುತ್ತದೆ. So that is why we need to understand this relationship, the valuable thing that God has given us. We need to maintain that relationship. ಅದಕ್ಕೋಸ್ಕರ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ಕೊಟ್ಟ ಈ ಸಂಬಂಧ ಬಾಂಧವ್ಯಗಳನ್ನು ನಾವು ನಿರ್ವಹಿಸಿಕೊಂಡು ಹೋಗಬೇಕು. And Sarah started with that, she started to despise her mistress. ಆಕೆ ಹಾಗರಳು ತನ್ನ ಯಜಮಾನಿಯನ್ನ ತಾತ್ಸಾರ ಮಾಡಲು Then ಪ್ರಾರಂಭಿಸಿದಳು. what happened? ನಂತರ On the ಏನಾಗುತ್ತದೆ? other hand, ಮತ್ತೊಂದು ಕಡೆ Sarah started to treat her very harshly. ಈಗ ಸಾರಳು ಆಕೆಯನ್ನು ಕಠಿಣವಾಗಿ ವರ್ತಿಸುವುದಕ್ಕೆ ಪ್ರಾರಂಭಿಸ್ತಾಳೆ, Started to treat her harshly. ಅವಳನ್ನ ಬಾಧಿಸುವುದಕ್ಕೆ ಪ್ರಾರಂಭಿಸುತ್ತಾಳೆ. Beloved, this is the way that God treats in our lives. ಪ್ರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಈ ರೀತಿ ಕೆಲವೊಮ್ಮೆ ವರ್ತಿಸುತ್ತಾನೆ. God allows, ದೇವರು ಅನುಮತಿಸ್ತಾನೆ. because God does not want anybody to live in pride. ಯಾರು ಅಹಂಕಾರದಲ್ಲಿ ಜೀವಿಸುವುದಕ್ಕೆ ದೇವರು ಇಷ್ಟಪಡುವುದಿಲ್ಲ. When the great king called Nebuchadnezzar, ಮಹಾ ಅರಸನಾಗಿರುವಂತಹ ನೆಬೂಕದ್ನೆಚ್ಚರನೆಂಬ ರಾಜನು he was filled with power, ಅವನ ಆ ಶಕ್ತಿ ಸಾಮರ್ಥ್ಯಗಳಿಂದ ತುಂಬಿ, he was filled with arrogance, ಅವನ ಒಂದು ಹಠಮಾರಿತನ ಮತ್ತು ಗರ್ವದಿಂದ and now ತುಂಬಿ, he was boasting about his kingdom, ತನ್ನ ರಾಜ್ಯದ ಬಗ್ಗೆ he was ಕೊಚ್ಚಿಕೊಳ್ಳುತ್ತಿರುವಾಗ, boasting about himself. ತನ್ನ ಬಗ್ಗೆ ಕೊಚ್ಚಿಕೊಳ್ಳುತ್ತಿರುವಾಗ But the word of God came to him. ದೇವರ ವಾಕ್ಯ ಅವನ ಬಳಿಗೆ ಬರುತ್ತದೆ. Though he was not a believer, ಅವನು ವಿಶ್ವಾಸಿ ಇಲ್ಲದೆ ಇದ್ದರೂ ಕೂಡ, though he was not a part of Israelites, ಇಸ್ರಾಯೇಲರ ಭಾಗವಾಗಿ ಅವನು ಇಲ್ಲದೆ ಇದ್ದರೂ ಕೂಡ, beloved, that whether whoever we may be, that God resists the pride. ಪ್ರೇರೆ ನಾವು ಯಾರೇ ಆಗಿರಬಹುದು, ದೇವರು ಅಹಂಕಾರಿಯನ್ನು ಎದುರಿಸ್ತಾನೆ. And now God started to deal with her very harshly. ದೇವರ ಆಕೆ ಸಂಗಡ ಕಠಿಣವಾಗಿ ವರ್ತಿಸಲು ಪ್ರಾರಂಭಿಸುತ್ತಾಳೆ. Maybe some of the privileges she lost some of the privileges. ಈಗ ಆಕೆ ಕೆಲವು ಸವಲತ್ತುಗಳನ್ನು ಆಕೆ ಕಳೆದುಕೊಳ್ಳುತ್ತಾಳೆ. Maybe that even food and other privileges must have been stopped. ಆಕೆ ಆಹಾರ, ನೀರು, ಕೆಲವೊಂದು ವಿಷಯಗಳು ನಿಂತು ಹೋಗಿರಬಹುದು. When that relationship is torn, beloved, that we cannot continue to live together. ಪ್ರಿಯರೇ, ಒಂದು ಸಂಬಂಧಗಳು ಮುರಿಯಲ್ಪಡುವಾಗ ಒಟ್ಟಾಗಿ ಜೀವಿಸಲು ನಮಗೆ ಸಾಧ್ಯವಾಗುವುದಿಲ್ಲ. If the misunderstanding comes, ಒಂದು ವೇಳೆ ಅಪಾರ್ಥಗಳು ಬರುವಾಗ, everything happen, it is interpreted as though that person is against me. ಏನೇ ಆದರೂ ಏನೇ ನಡೆದರೂ ಆ ವ್ಯಕ್ತಿ ನಮಗೆ ವಿರುದ್ಧವಾಗಿ ಬೇಕಂತಲೇ ಮಾಡಿದನೆಂಬುದಾಗಿ ನಾವು ಹೇಳುವುದಕ್ಕೆ ಪ್ರಾರಂಭಿಸುತ್ತೇವೆ. That is why the problems in our families. ಅದಕ್ಕೆ ಕುಟುಂಬಗಳಲ್ಲಿ ಸಮಸ್ಯೆಗಳು. Because of little misunderstanding, ಸ್ವಲ್ಪ ಅಪಾರ್ಥದ ನಿಮಿತ್ತ, that we interpret that whatever happened, in terms of that she is doing against me, he is doing this against me. ಏನೇ ನಡೆದರೂ ಏನೇ ಮಾಡಿದರೂ ಕೂಡ ಆಕೆ ಅಥವಾ ಅವನು ನನಗೆ ವಿರುದ್ಧವಾಗಿ ಮಾಡುತ್ತಾ ಇದ್ದಾರೆ ಎಂಬುದಾಗಿ ನಾವು ಅದನ್ನು ಅರ್ಥೈಸಿಕೊಳ್ಳಲು ಪ್ರಾರಂಭಿಸುತ್ತೇವೆ. As a result, there will be blaming one another. ಅದರ ನಿಮಿತ್ತವಾಗಿ ಒಬ್ಬರನ್ನೊಬ್ಬರು ದೂಷಣೆ ಮಾಡಲು ಪ್ರಾರಂಭಿಸುತ್ತೇವೆ. I know their hearts life became very hard in that family. ಆ ಕುಟುಂಬದ ಆಕೆ ಜೀವನವು ತುಂಬಾ ಕಠಿಣವಾಗುತ್ತಾ ಹೋಯಿತು. And then what happened? That she fled away from the presence of Sarah. ಸಾರಳ ಒಂದು ಪ್ರಸನ್ನತೆಯಿಂದ ಆಕೆಯು ಓಡಿ ಹೋಗುತ್ತಾಳೆ. She is going in the opposite direction. ಈಗ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗುತ್ತಾ ಇದ್ದಾಳೆ. Remember that she came out of Egypt. ಆಕೆ ಐಗುಪ್ತದಿಂದ ಹೊರಗೆ ಬಂದಳು. She came ನೆನಪಿಸಿಕೊಳ್ಳಿ, to the God of Israel. ಇಸ್ರಾಯೇಲ್ ದೇವರ ಬಳಿಗೆ ಬರುತ್ತಾಳೆ. He was living in the fellowship of Abraham, ಅಬ್ರಹಾಮನ ಅನ್ಯೋನ್ಯತೆಯಲ್ಲಿ ಆಕೆ ಜೀವಿಸ್ತಾ ಇದ್ದಾಳೆ. enjoying all the blessing in the family ಕುಟುಂಬದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಅನುಭವಿಸ್ತಾ ಇದ್ದಾಳೆ. because of the hard dealings there, ಅಲ್ಲಿ ಇರುವಂತ ಕಠಿಣವಾದ ವರ್ತನೆಗಳ because ನಿಮಿತ್ತ, of pain. ಆ ನೋವಿನ ನಿಮಿತ್ತ She felt it very difficult to continue in this ಈ place. ಸ್ಥಳದಲ್ಲಿ ಇನ್ನು ಮುಂದುವರಿಯುವುದು ಕಷ್ಟ ಎಂಬುದಾಗಿ ಆಕೆ ತೀರ್ಮಾನಿಸಿಕೊಂಡಳು. So she taken the way, go back to Egypt. ಆಕೆ ಐಗುಪ್ತದ ಕಡೆಗೆ ಹಿಂತಿರುಗಿ ಓಡಿ ಹೋಗುತ್ತಾಳೆ. Beloved, when something goes wrong in our life, ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಕೆಲವು ಸಂಗತಿಗಳು ತಪ್ಪಾಗಿ ನಡೆಯುವಾಗ, when the relationship is strained, ನಮ್ಮ ಸಂಬಂಧಗಳು ಅದು ಮುರಿಯಲ್ಪಡುವಾಗ, when we feel pain, ಆ ನೋವುಗಳು ಉಂಟಾಗುವಾಗ, we feel it very difficult to continue in that place. ಆ ಸ್ಥಳದಲ್ಲಿ ಮುಂದುವರಿಯುವುದನ್ನು ನಾವು ಬಹಳ ಕಷ್ಟಕರವಾಗಿ ಎಣಿಸ್ತೇವೆ. It may be in your workplace, ನಿಮ್ಮ ಕೆಲಸದ ಸ್ಥಳ ಇರಬಹುದು, or it may be your boss, ಅಥವಾ ನಿಮ್ಮ ಬಾಸ್ ಸಂಗಡ ಇರಬಹುದು, or maybe your pastor, ಅಥವಾ ನಿಮ್ಮ ಪಾಸ್ಟರ್ ಸಂಗಡ or ಇರಬಹುದು. whatever may be that situation, that when that you find it very difficult because of the hardship, you find it very difficult to go forward. ಆ ಬಾಧೆಗಳ ನಿಮಿತ್ತವಾಗಿ, ಕಠಿಣತೆ ನಿಮಿತ್ತವಾಗಿ ಮುಂದುವರಿಯುವುದು ಅಸಾಧ್ಯ ಎಂಬುದಾಗಿ ನಿಮಗೆ ಅನ್ನಿಸುವಾಗ, So then we think it is better to change this place. ನಾವು ಈ ಸ್ಥಳವನ್ನು ಬದಲಾಯಿಸೋಣ ಎಂಬುದಾಗಿ Let me ಅಂದುಕೊಳ್ಳುತ್ತೇವೆ. go back to Egypt. ನಾವು ಐಗುಪ್ತಕ್ಕೆ ಹಿಂತಿರುಗಿ ಹೋಗೋಣ, That is better place for me. ಅದು ನನಗೆ ಉತ್ತಮ ಸ್ಥಳ. Or maybe I will go somewhere. ನಾನು ಇನ್ನೊಂದು ಕಡೆಗೆ ಹೋಗ್ತೇನೆ. No, there are many people, they resign their jobs ಅನೇಕರು ತಮ್ಮ ಕೆಲಸಗಳಿಗೆ ರಿಸೈನ್ ಮಾಡುತ್ತಾರೆ. because ಯಾಕೆಂದರೆ they think that the boss is very hard, ಆ ಒಂದು ಬಾಸ್ ತುಂಬಾ ಕಠಿಣವಾಗಿದ್ದಾರೆ ಎಂಬುದಾಗಿ or the ಅಂದುಕೊಳ್ಳುತ್ತಾರೆ. condition in the office is very difficult. ತಮ್ಮ ಆಫೀಸ್ ನಲ್ಲಿರುವಂತಹ ಪರಿಸ್ಥಿತಿಗಳು ತುಂಬಾ ಕಠಿಣವಾಗಿವೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ. Sometimes that people change their church ಕೆಲವೊಮ್ಮೆ ಜನರು ತಮ್ಮ ಸಭೆಗಳನ್ನು ಬದಲಾಯಿಸುತ್ತಾರೆ. because that I cannot continue in this place. ಈ ಸ್ಥಳದಲ್ಲಿ ಇನ್ನು ಮುಂದುವರಿಯಲು ನನಗೆ ಸಾಧ್ಯವಿಲ್ಲ. And everything that we interpret
as though everybody is against me. ಎಲ್ಲರೂ ನನಗೆ ವಿರುದ್ಧವಾಗಿದ್ದಾರೆ ಎಂಬುದಾಗಿ ಎಲ್ಲದಕ್ಕೂ ನಾವು ಅರ್ಥೈಸಿಕೊಳ್ಳಲು ಪ್ರಾರಂಭಿಸುತ್ತೇವೆ. Beloved, here nobody is against you. ಪ್ರಿಯರೇ, ಇಲ್ಲಿ ಯಾರು ನಿಮಗೆ ವಿರುದ್ಧವಾಗಿಲ್ಲ. God is against you. ದೇವರು ನಿಮಗೆ ವಿರುದ್ಧವಾಗಿದ್ದಾನೆ. Because ಯಾಕೆಂದರೆ you are filled with pride and negative attitude. ನೀವು ಆ ಒಂದು ನಕಾರಾತ್ಮಕವಾದ ಮನೋಭಾವನೆ ಮತ್ತು ಅಹಂಕಾರದಿಂದ It ತುಂಬಿಕೊಂಡಿದ್ದೀರಿ. is your pride that is constrained the relationship. ನಿಮ್ಮ ಒಂದು ಅಹಂಕಾರವೇ ಅದು ಸಂಬಂಧಗಳನ್ನು ಮುರಿದಿರುವಂತದ್ದು. It was that you are despising your mistress, despising your boss, despising your father. ನೀವು ನಿಮ್ಮ ತಂದೆಯನ್ನ, ನಿಮ್ಮ ಬಾಸ್ ಅನ್ನ ಅಥವಾ ನಿಮ್ಮ ಒಂದು ಯಜಮಾನಿಯನ್ನ ನೀವು ತಾತ್ಸಾರ ಮಾಡುತ್ತಾ ಇರುವುದೇ ಅದಕ್ಕೆ ಕಾರಣ. Instead of being where supposed to be, ನೀವು ಎಲ್ಲಿ ಇರಬೇಕು ಅದಕ್ಕೆ ಬದಲಾಗಿ, beloved, if you are a peon or a clerical job in an office, ನೀವು ಒಂದು ಆಫೀಸ್ ಅಲ್ಲಿ ಪ್ಯೂನ್ ಅಥವಾ ಕ್ಲರಿಕಲ್ ಕೆಲಸದಲ್ಲಿ ಇರುವುದಾದರೆ you have to understand that you are in that position. ನೀವು ಆ ಸ್ಥಾನದಲ್ಲಿ ನೀವು ಇದ್ದೀರೆಂಬುದಾಗಿ ಅರ್ಥ You ಮಾಡಿಕೊಳ್ಳಬೇಕು. cannot rebel against your boss. ನಿಮ್ಮ ಯಜಮಾನರಿಗೆ ವಿರುದ್ಧವಾಗಿ ನೀವು ಎದ್ದೇಳಲು Because ಸಾಧ್ಯವಿಲ್ಲ. God has kept him in that place, so and God has kept you in this place. ದೇವರು ನಿಮ್ಮನ್ನು ಆ ಸ್ಥಾನದಲ್ಲಿ, ಅವರನ್ನು ಆ ಸ್ಥಾನದಲ್ಲಿ ಇಟ್ಟಿರುವುದು ದೇವರೇ. Your boss may not be a person who know God. ದೇವರ ಬಗ್ಗೆ ತಿಳಿಯದೇ ಇರುವಂತ ವ್ಯಕ್ತಿ ನಿಮ್ಮ ಬಾಸ್ He may not have any ಆಗಿರಬಹುದು. godly principle in his life. ಅವನ ಜೀವಿತದಲ್ಲಿ ಅವನಿಗೆ ಒಂದು ದೈವಿಕವಾದ ನಿಯಮಗಳು ಇಲ್ಲದಿರಬಹುದು. But you are a person who know God. ಆದರೆ ನಿಮಗೆ ದೇವರ ಬಗ್ಗೆ ಗೊತ್ತು. Your life need to be guided by the principle of God's word. ನಿಮ್ಮ ಒಂದು ಜೀವಿತವು ದೇವರ ಒಂದು ವಾಕ್ಯದ ಮಾರ್ಗದರ್ಶನದಂತೆ You ನಡೆಯಬೇಕು. don't expect that your boss should be good to you. ನಿಮ್ಮ ಬಾಸ್ ನಿಮಗೆ ಒಳ್ಳೆಯವನಾಗಿರಬೇಕೆಂಬುದಾಗಿ ನೀವು ನೆನೆಸಿಕೊಳ್ಳಲು ಸಾಧ್ಯವಿಲ್ಲ. Don't expect that your boss should serve you. ನಿನ್ನ ಬಾಸ್ ನಿನಗೆ ಸೇವೆ ಮಾಡಬೇಕೆಂಬುದಾಗಿ ನೆನೆಸಬೇಡ. But you should know that you are there to serve your boss, your master. ನೀನು ಅಲ್ಲಿ ನಿನ್ನ ಯಜಮಾನನನ್ನ ಅಥವಾ ನಿನ್ನ ಬಾಸ್ಗೆ ಸೇವೆ ಮಾಡೋದಕ್ಕಿದ್ದಿ ಎಂಬುದಾಗಿ ಅರ್ಥ ಮಾಡಿಕೋ. So they changed the place. ಈಗ ಅವರು ಆ ಸ್ಥಳವನ್ನು ಬದಲಾಯಿಸ್ತಾರೆ. And so she decided to go. ಆಕೆ ಓಡಿ ಹೋಗುತ್ತಾಳೆ. Beloved, it is easy for us to change. ಪ್ರಿಯರೇ, ಬದಲಾಯಿಸಿಕೊಳ್ಳುವುದು ಸುಲಭ. But it is not that what you have to change your job or your boss. ನಿಮ್ಮ ಬಾಸ್ ಅಥವಾ ನಿಮ್ಮ ಜಾಬ್ ಅನ್ನ ಬದಲಾಯಿಸಿಕೊಳ್ಳುವುದಲ್ಲ. But God has to change you have to change your life. ದೇವರು ನಿಮ್ಮನ್ನು ಬದಲಾಯಿಸುವುದಕ್ಕೆ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಬೇಕು. Otherwise, wherever you go, ಇಲ್ಲದೆ ಹೋದರೆ ನೀವು ಎಲ್ಲಿ ಹೋದರೂ know that you will have the same problem. ನಿಮಗೆ ಇದೇ ಸಮಸ್ಯೆ ಇರುತ್ತದೆ. You cannot expect your boss to change. ನಿಮ್ಮ ಬಾಸ್ ಬದಲಾಗುವಂತೆ ನೀವು ಎದುರು ನೋಡಲು But ಸಾಧ್ಯವಿಲ್ಲ. you have to change yourself. ನಿಮ್ಮನ್ನು ನೀವು So ಬದಲಾಯಿಸಿಕೊಳ್ಳಬೇಕು. here that she decided to leave the place. ಈಗ ಆಕೆ ಆ ಸ್ಥಳವನ್ನು ಬಿಟ್ಟು ಓಡಿ ಹೋಗಲು Oh, if I run ಪ್ರಾರಂಭಿಸುತ್ತಾಳೆ. away from this boss, ಈ ಒಂದು ಯಜಮಾನಿಯಿಂದ ನಾನು ದೂರಕ್ಕೆ ಓಡಿ ಹೋದರೆ I can be happy. ನಾನು I ಸಂತೋಷವಾಗಿರಬಹುದು. can be happy. ನಾನು Okay, ಸಂತೋಷವಾಗಿರಬಹುದು. she went in the wilderness ಈಗ ಅರಣ್ಯಕ್ಕೆ ಹೋಗುತ್ತಾಳೆ. on the way to Egypt. ಐಗುಪ್ತ ದೇಶದ ಮರಳುಗಾಡು. It was in that place. ಆ ಸ್ಥಳದಲ್ಲಿ God met her. God sent his angel. ದೇವರು ತನ್ನ ದೂತನನ್ನು ಕಳುಹಿಸಿ ಆಕೆಯನ್ನು ಸಂಧಿಸುತ್ತಾನೆ. Where she was resting in a brook or a spring. ಅಲ್ಲಿ ಒಂದು ಹೊರತೆಯ ಹತ್ತಿರ ಆಕೆ ಇರುವಾಗ ಆ ದೂತನು ಬರುತ್ತಾನೆ. Maybe she traveled this long distance. ತುಂಬಾ ದೂರ ಪ್ರಯಾಣ ಬಂದಿರಬಹುದು All ಆಕೆ. anxiety in her mind. ತನ್ನ ಮನಸ್ಸಿನಲ್ಲಿ ಅನೇಕ ಚಿಂತೆಗಳು. All hatredness toward her mistress. ತನ್ನ ಯಜಮಾನಿಯ ಕುರಿತಾದಂತ ಒಂದು ದ್ವೇಷ, ಕಹಿತನಗಳು. And how she treated me. ಹೇಗೆ ನನ್ನನ್ನು ಆಕೆ ನಡೆಸಿಕೊಂಡಳು. I am pregnant. ನಾನು ಗರ್ಭಿಣಿಯಾಗಿದ್ದೇನೆ. All this mistreatment about her life, all things that were bothering her. ಆಕೆ ಜೀವಿತದಲ್ಲಾದಂತ ಎಲ್ಲ ವಿಷಯಗಳನ್ನು ಆಕೆ ನೆನೆಸಿಕೊಳ್ಳುತ್ತಾ ಇರಬಹುದು. In that place that God met her. ಆ ಸ್ಥಳದಲ್ಲಿ ದೇವದೂತನು ಆಕೆಯನ್ನು ಕಂಡುಕೊಳ್ಳುತ್ತಾನೆ. Beloved, if you have been touched by God, ಪ್ರಿಯರೇ, ನೀವು ದೇವರಿಂದ if ಸ್ಪರ್ಶಿಸಲ್ಪಟ್ಟಿದ್ದಾರೆ, God has called you, ದೇವರು ನಿಮ್ಮನ್ನು ಕರೆದಿರುವುದಾದರೆ, you know that when you try to go back, ನೀವು ಹಿಂತಿರುಗಿ ಹೋಗಲು ಪ್ರಯತ್ನಿಸುವಾಗ, when you try to change your direction, ನಿಮ್ಮ ದಿಕ್ಕನ್ನ ಬದಲಾಯಿಸುವುದಕ್ಕೆ ನೀವು ಪ್ರಯತ್ನಿಸುವಾಗ, God is so merciful and He will come and meet with us. ದೇವರು ಕರುಣೆಯುಳ್ಳ ಆತನಾಗಿದ್ದಾನೆ. ಆತನು ಬಂದು ನಿಮ್ಮನ್ನು ಸಂಧಿಸ್ತಾನೆ. Not to comfort her. ನಿಮ್ಮನ್ನು ಸಂತೈಸುವುದಕ್ಕೆ ಅಲ್ಲ. Many times that we want that God to comfort me, God support me, that God should feel sympathy with me. ಅನೇಕ ಸಮಯದಲ್ಲಿ ನಾವು ಅಂದುಕೊಳ್ಳುತ್ತೇವೆ, ದೇವರು ನನ್ನ ಬಗ್ಗೆ ಕರುಣೆ ತೋರಿಸಬೇಕು, ದಯೆ ತೋರಬೇಕು, ನನ್ನನ್ನು ಸಂತೈಸಬೇಕೆಂಬುದಾಗಿ. Isn't it that our attitude when we go and share our problem with the pastor? ನಾವು ಸಭಾಪಾಲಕರ ಹತ್ತಿರ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಹೋಗುವಾಗ ನಾವು ಹಾಗೆ ಅಂದುಕೊಳ್ಳುತ್ತೇವಲ್ಲ. Now we think that pastor should support me. ಪಾಸ್ಟರ್ ಯಾವಾಗಲೂ ನನಗೆ ಬೆಂಬಲಿಸಬೇಕು. Pastor should pray for me for my blessing. ಪಾಸ್ಟರ್ ಯಾವಾಗಲೂ ನನ್ನ ಆಶೀರ್ವಾದಕ್ಕೋಸ್ಕರ ನನಗಾಗಿ ಪ್ರಾರ್ಥಿಸಬೇಕು. But pastor should not touch my personal life. ಆದರೆ ಪಾಸ್ಟರ್ ನನ್ನ ವೈಯಕ್ತಿಕ ಜೀವಿತದ ಬಗ್ಗೆ ಮಾತಾಡಬಾರದು. God should not touch my life. ದೇವರು ನನ್ನ ವೈಯಕ್ತಿಕ ಜೀವಿತದ ಬಗ್ಗೆ That may be ಮಾತಾಡಬಾರದು. our attitude every time. ಅದು ಯಾವಾಗಲೂ ನಮ್ಮ ಮನೋಭಾವನೆ ಆಗಿರಬಹುದು. But God came to her.
ಆದರೆ ದೇವರು ಅವರ ಬಳಿ ಬರುತ್ತಾರೆ. Ask two questions from her. ಎರಡು ಪ್ರಶ್ನೆ ಕೇಳುತ್ತಾನೆ. What was the question? ಏನು ಪ್ರಶ್ನೆ? How did God, the angel of God, address her? ಯಾವ ರೀತಿ ಆ ದೇವದೂತನು ಆಕೆಯನ್ನು ಸಂಬೋಧಿಸ್ತಾನೆ? She asked her, Sarah's maid. ಸಾರಳ ದಾಸಿ ಎಂಬುದಾಗಿ. Okay, the position is Sarah's maid. ಆಕೆಯ ಒಂದು ಸ್ಥಾನಮಾನ ಸಾರಳ ದಾಸಿ. No, she may have a question in her mind. ಈಗ ಆಕೆಯ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದು. We may have a question in our mind also. ನಮ್ಮ ಮನಸ್ಸುಗಳಲ್ಲಿ ಈ ಪ್ರಶ್ನೆ I ಇರಬಹುದು. have already resigned my job from there. ನಾನು ಅಲ್ಲಿಂದ ಈಗಾಗಲೇ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. I am not her maid. ನಾನು ಈಗ ಆಕೆಯ ದಾಸಿ ಅಲ್ಲ. I am now free. ಈಗ ನಾನು ಸ್ವಾತಂತ್ರ್ಯ ಹೊಂದಿದ್ದೇನೆ. Beloved, that even if that we change our boss, we change the things, but God remembers that. ಪ್ರೇರೆ ನಾವು ಅದನ್ನು ಬದಲಾಯಿಸಿದರೂ, ಬಾಸ್ ಅನ್ನ ಯಜಮಾನಿಯನ್ನ ಬದಲಾಯಿಸಿದರೂ ಕೂಡ ದೇವರು ಅದನ್ನು ನೆನಪಿಸಿಕೊಡುತ್ತಾನೆ. We can sometimes easily change our husband, change our wife, change our relationship, all things, but still that God holds account of that our past. ಕೆಲವೊಮ್ಮೆ ನಾವು ಸುಲಭವಾಗಿ ಗಂಡ ಹೆಂಡತಿ ಮಕ್ಕಳನ್ನ ಅಥವಾ ಕುಟುಂಬವನ್ನು ಬಿಟ್ಟು ಬಿಡಬಹುದು, ಆದರೆ ದೇವರು ಆ ಹಳೆಯ ಸಂಗತಿಗಳನ್ನ ಮತ್ತೆ ನೆನಪು ಮಾಡಿಕೊಡ್ತಾನೆ. So still her position is Sarah's maid. ಈಗಲೂ ಆಕೆ ಸ್ಥಾನಮಾನ ಸಾರಳ ದಾಸಿಯೇ. Beloved, wherever that God has placed us, ಪ್ರಿಯರೇ, ಆಕೆಯನ್ನು ದೇವರು ಎಲ್ಲಿ ನೇಮಿಸಿದನು, even if God has blessed us, ದೇವರು ಆಕೆಯನ್ನು ಆಶೀರ್ವದಿಸಿದನು ಕೂಡ, we should always remember where we are coming from. ನಾವು ಎಲ್ಲಿಂದ ಬಂದಿದ್ದೇವೆ ಎಂಬುದನ್ನು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. No, we cannot say, Lord, that I am already resigned, that you cannot call me as Sarah's maid. ನಾನು ಆ ಕೆಲಸವನ್ನು ಬಿಟ್ಟಿದ್ದೇನೆ, ಈಗ ಇನ್ನು ನೀನು ಸಾರಳ ದಾಸ್ ಎಂಬುದಾಗಿ ಕರೆಯಬಾರದು ದೇವರೇ. God says, no, you have to reconcile with your boss. ಆ ದೇವರು ಹೇಳ್ತಾನೆ, ನೀನು ನಿನ್ನ ಯಜಮಾನಿಯ ಸಂಗಡ ಮತ್ತೆ ಹೋಗಿ ಒಂದಾಗು. The first question asked, no, where have you come from? ಮೊದಲನೇ ಪ್ರಶ್ನೆ, ಎಲ್ಲಿಂದ ಬಂದಿ? Where have you come from? ಎಲ್ಲಿಂದ ಬಂದಿ? Yes, beloved, we all have to remember from where we have come. ಪ್ರಿಯರೇ, ನಾವು ನೆನಪಿಟ್ಟುಕೊಳ್ಳಬೇಕು ಎಲ್ಲಿಂದ ಬಂದಿದ್ದೇವೆ. God knows from where you have come. ನೀವು ಎಲ್ಲಿಂದ ಬಂದಿದ್ದೀರೋ ದೇವರಿಗೆ ಗೊತ್ತು. You know what is your attitude, ನಿಮ್ಮ ಮನೋಭಾವನೆ ಗೊತ್ತು. what struggle you are going through in that Sarah's house, ಆ ಸಾರಳ ಮನೆಯಲ್ಲಿ ನಿಮಗಾದ ಹೋರಾಟಗಳು ಆತನಿಗೆ ಗೊತ್ತು. why it happened. ಯಾಕೆ ಆಯಿತು ಗೊತ್ತು. Beloved, we can explain in different ways. ಪ್ರಿಯರೇ, ನಾವು ಬೇರೆ ಬೇರೆ ರೀತಿಗಳಲ್ಲಿ ನಾವು ಅದನ್ನು ವಿವರಿಸಬಹುದು. We can defend ourselves. ನಮ್ಮನ್ನು ನಾವು ನಮ್ಮ ಬಗ್ಗೆ ನಾವು ಪ್ರತಿವಾದ ಮಾಡಿಕೊಳ್ಳಬಹುದು. No, but God understands better than I understand about myself. ನಾನು ನನ್ನ ಬಗ್ಗೆ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ದೇವರು ನನ್ನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾನೆ. God understands your situation better than you understand about your situation. ನೀವು ನಿಮ್ಮ ಬಗ್ಗೆ ಅರ್ಥ ಮಾಡಿಕೊಳ್ಳೋದಕ್ಕಿಂತಲೂ ಉತ್ತಮವಾಗಿ ನಿಮ್ಮ ದೇವರು ನಿಮ್ಮ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾನೆ. Ask, from where have you come from? ಎಲ್ಲಿಂದ ಬಂದಿ? She said the truth. ಆಕೆ ಸತ್ಯವನ್ನು ಹೇಳಿದಳು. I am fleeing from Sarah's ನಾನು house. ಸಾರಳ ಮನೆಯಿಂದ ಓಡಿ ಬಂದಿದ್ದೇನೆ. Yes, I have run away from their presence. ನಾನು ಆಕೆಯ ಒಂದು ಬಳಿಯಿಂದ ನಾನು ಓಡಿ ಹೋಗುತ್ತಾ ಇದ್ದೇನೆ. The second question is, ಎರಡನೇ ಪ್ರಶ್ನೆ, where are you going? ಎಲ್ಲಿಗೆ ಹೋಗ್ತಾ ಇದೀಯಾ? She don't have an answer. ಆಕೆಯಲ್ಲಿ ಉತ್ತರವಿಲ್ಲ. She don't have an answer to say. ಆಕೆಯಲ್ಲಿ ಉತ್ತರವಿಲ್ಲ ಹೇಳುವುದಕ್ಕೆ. Beloved, if God asks the same question to you and me, ಪ್ರಿಯರೇ, ದೇವರು ಇದೇ ಪ್ರಶ್ನೆ ನನಗೂ ನಿಮಗೂ ಕೇಳುವುದಾದರೆ, maybe because of the struggle, ಆ ಹೋರಾಟದ ನಿಮಿತ್ತ we have changed our direction. ನಮ್ಮ ದಿಕ್ಕನ್ನು ನಾವು ಬದಲಾಯಿಸಿದ್ದೇವೆ. And we thought that if we go away from this place, ಈ ಸ್ಥಳದಿಂದ ನಾವು ಬೇರೆ ಕಡೆಗೆ ಹೋಗುತ್ತೇವೆ ಎಂಬುದಾಗಿ ಅಂದುಕೊಂಡಿದ್ದೇವೆ. I can escape from the past. ನಾನು ಆ ಒಂದು ಹಳೆಯ ವಿಷಯಗಳಿಂದ ತಪ್ಪಿಸಿಕೊಂಡು Beloved, it is ಹೋಗಬಹುದು. not possible. ಪ್ರಿಯರದು ಸಾಧ್ಯವಿಲ್ಲ. Because God wants you to go and reconcile. ದೇವರು ನೀವು ಹಿಂತಿರುಗಿ ಹೋಗಿ ಅಲ್ಲಿ ಅವರ ಸಂಗಡ ಸಂಧಾನ ಮಾಡಿಕೊಳ್ಳಬೇಕು. When she did not have an answer to tell to the angel, ಆ ದೇವದೂತನಿಗೆ ಹೇಳುವುದಕ್ಕೆ ಆಕೆಯಲ್ಲಿ ಉತ್ತರವಿಲ್ಲದಿರುವಾಗ the angel of God said, ದೇವದೂತನು ಹೇಳುತ್ತಾನೆ, return to your mistress. ನಿನ್ನ ಯಜಮಾನಿಯ ಬಳಿಗೆ ಹಿಂತಿರುಗು. Return to your boss. ನಿನ್ನ ಒಂದು ಬಾಸ್ ಬಳಿಗೆ ಹಿಂತಿರುಗು. And submit to her. ಅವಳಿಗೆ ತಗ್ಗಿ ಬಗ್ಗಿ ನಡೆದುಕೋ. Now I want you to change your attitude. ಈಗ ನಿನ್ನ ಮನೋಭಾವನೆಯನ್ನು I want you to ಬದಲಾಯಿಸಬೇಕೆಂಬುದಾಗಿ reconcile with your boss. ನಿನ್ನ ಯಜಮಾನಿಯ ಸಂಗಡ ನೀನು ಸರಿ The ಮಾಡಬಹುದು. problem is not Sarah, it is your own problem. ಸಮಸ್ಯೆ ಸಾರಳಿಂದಲ್ಲ, ನಿನ್ನಿಂದಲೇ. Beloved, we all need to understand. ಪ್ರಿಯರೇ, ನಾವು ಅರ್ಥ Most of ಮಾಡಿಕೊಳ್ಳಬೇಕು. the struggle, most of the problem that you are facing in our life, ನೀವು ನಿಮ್ಮ ಜೀವಿತಗಳಲ್ಲಿ, ನಾವು ನಮ್ಮ ಜೀವಿತಗಳಲ್ಲಿ ಎದುರಿಸುವಂತ ಅನೇಕ ಸಮಸ್ಯೆಗಳು, it is not about the other person. ಅದು ಇನ್ನೊಬ್ಬ ವ್ಯಕ್ತಿಯಿಂದ ಅಲ್ಲ. No, we cannot change any person. You cannot change Sarah. ನೀನು ಸಾರಳನ್ನು ಅಥವಾ ಬೇರೆ ಯಾವುದೇ ವ್ಯಕ್ತಿಯನ್ನು ಬದಲಾಯಿಸಲು But you ಸಾಧ್ಯವಿಲ್ಲ. have to change your attitude. You have to change your mind. ನೀವು ನಿನ್ನ ಮನೋಭಾವನೆಯನ್ನ, ನಿನ್ನ ಒಂದು ವರ್ತನೆಯನ್ನ ಬದಲಾಯಿಸಿಕೋ. Beloved, if you cannot continue to live with that situation, ಆ ಸನ್ನಿವೇಶದಲ್ಲಿ ಇನ್ನು ಮುಂದುವರಿಯಲು ನಿಮಗೆ ಸಾಧ್ಯವಿಲ್ಲದಿರುವುದಾದರೆ, you know that at least with the reconciliation and peacefully you have to depart from there. ನೀವು ಅಲ್ಲಿಂದ ಸಮಾಧಾನವಾಗಿ ಸಂಧಾನಗೊಂಡು ನೀವು ಅಲ್ಲಿಂದ ಹೊರಟು ಬರಬೇಕು. If you have not reconciled with your husband, ನಿನ್ನ ಗಂಡನ ಜೊತೆ ನೀನು ಸಂಧಾನ ಮಾಡಿಕೊಳ್ಳದೆ if you have ಹೋದರೆ, not reconciled
reconciled with your boss, ನಿಮ್ಮ ಯಜಮಾನನ ಸಂಗಡ ನೀವು ಸಂಧಾನ ಮಾಡಿಕೊಳ್ಳದೆ ಹೋದರೆ, if you are not reconciled with your pastor, ನಿಮ್ಮ ಸಭಾಪಾಲಕರ ಸಂಗಡ ಸಂಧಾನ ಮಾಡಿಕೊಳ್ಳದೆ ಹೋದರೆ, even if you go to another person, another place, ಇನ್ನೊಂದು ಸ್ಥಳಕ್ಕೆ ಇನ್ನೊಂದು ವ್ಯಕ್ತಿಯ ಬಳಿಗೆ ನೀವು ಹೋದರೂ ಕೂಡ, beloved, that issue remains the same. ಆ ಒಂದು ಸಂಗತಿ ಹಾಗೆ ಉಳಿದುಕೊಳ್ಳುತ್ತದೆ. Know that you will be wandering in the wilderness. ನೀವು ಮರುಭೂಮಿಯಲ್ಲಿ ಅಲೆದಾಡುತ್ತಿರುತ್ತೀರಿ. No, you do not know have an answer. You will not be restless. You will be no peace at all. ನಿಮಗೆ ಸಮಾಧಾನವಿರುವುದಿಲ್ಲ, ನಿಮ್ಮಲ್ಲಿ ಉತ್ತರವಿರುವುದಿಲ್ಲ. I know that you cannot keep on blaming Sarah. ನೀನು ಯಾವಾಗಲೂ ಸಾರಳ ಮೇಲೆ ದೂರ ಹೇಳುತ್ತಿರಲು You ಸಾಧ್ಯವಿಲ್ಲ. need to humble yourself before God. ನಿನ್ನನ್ನು ತಗ್ಗಿಸಿಕೊಂಡು ನಡೆದುಕೊಳ್ಳಬೇಕು. And today the Lord is asking, ಈ ದಿನ ದೇವರು ನಮಗೆ ಕೇಳುತ್ತಿದ್ದಾನೆ, no, where are you going? ನೀನು ಎಲ್ಲಿ ಹೋಗ್ತಾ From where ಇದ್ದೀ? you are coming? ಎಲ್ಲಿಂದ ಬರುತ್ತಾ It's a ಇದ್ದೀ? spiritual question that he is asking. ಇದು ಆತ್ಮಿಕವಾದ ಪ್ರಶ್ನೆ ದೇವರು ನಮಗೆ ಕೇಳುತ್ತಾ ಇದ್ದಾನೆ. Once you left Egypt, ಒಂದು ಸಲ ನೀನು ಐಗುಪ್ತವನ್ನು ಬಿಟ್ಟು you said goodbye to the world and the system of the world. ಲೋಕಕ್ಕೂ ಲೋಕದ ಸಂಗತಿಗಳಿಗೂ ನೀನು ಅದಕ್ಕೆ ಬಾ ಎಂಬುದಾಗಿ ಹೇಳಿದ್ವಿ. You came to Jesus Christ, ಯೇಸುವಿನ ಬಳಿಗೆ ಬಂದಿ, enjoyed all the blessing, ಯೇಸುವಿನ ಆ ಎಲ್ಲ ಆಶೀರ್ವಾದಗಳನ್ನು ಅನುಭವಿಸಿದಿ. but now where are you going? ಈಗ ಎಲ್ಲಿ ಹೋಗ್ತಾ ಇದೀಯಾ? Where are you going? ಎಲ್ಲಿ ಹೋಗುತ್ತಿದ್ದಿ? Beloved, maybe that we may not, others may not understand that, ಬೇರೆಯವರಿಗೆ ಅದು ಅರ್ಥವಾಗದಿರಬಹುದು, but you know. ಆದರೆ ನಿಮಗೆ ಗೊತ್ತು. Are you running away from God? ದೇವರಿಂದ ದೂರ ಓಡಿ ಹೋಗ್ತಾ ಇದ್ದೀರಾ? Are you running away from your boss? ನಿಮ್ಮ ಯಜಮಾನನಿಂದ ದೂರಕ್ಕೆ ಓಡಿ ಹೋಗ್ತಾ ಇದ್ದೀರಾ? God says, go back. ದೇವರು ಹೇಳ್ತಾನೆ, ಹಿಂತಿರುಗಿ ಹೋಗು, Reconcile. ಹೋಗಿ ಸಂಧಾನ ಮಾಡಿಕೋ. Beloved, my question here is, ನನ್ನ ಪ್ರಶ್ನೆ ಇಲ್ಲಿ, how long we can run away from God? ಎಷ್ಟು ದೂರಕ್ಕೆ ನಾವು ಓಡಿ ಹೋಗಬಹುದು? How long we can blame others? ಇನ್ನೊಬ್ಬರ ಮೇಲೆ ದೂಷಣೆ ಮಾಡುತ್ತಾ ಎಷ್ಟು ಸಮಯ ಕೂತಿಕೊಳ್ಳಬಹುದು? Where there is to be brokenness is needed, ಎಲ್ಲಿ ಮುರಿಯಲ್ಪಡುವಿಕೆ ಬೇಕು, repentance is needed, ಎಲ್ಲಿ ಪಶ್ಚಾತ್ತಾಪ ಬೇಕು, we need to repent. ಅಲ್ಲಿ ಪಶ್ಚಾತ್ತಾಪ ಪಡಬೇಕು. We need to come back to God. ನಾವು ದೇವರ ಬಳಿಗೆ ಹಿಂತಿರುಗಿ ಬರಬೇಕು. We need to come back and reconcile with the relationship, broken relationship. ಆ ಮುರಿಯಲ್ಪಟ್ಟ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳುವುದಕ್ಕೆ ನಾವು ಹಿಂತಿರುಗಿ ಬರಬೇಕು. Otherwise we will be like a Hagar wandering in the wilderness. ಇಲ್ಲದೆ ಹೋದರೆ ಮರಳು ಭೂಮಿಯಲ್ಲಿ ಓಡಾಡುತ್ತಿದ್ದಂತ ಅಲೆದಾಡುತ್ತಿದ್ದಂತ ಆಗರಳ ಹಾಗೆ ಮಾರ್ಪಡುತ್ತೇವೆ. Without any purpose in our life. ನಮ್ಮ ಜೀವಿತದಲ್ಲಿ ಯಾವುದೇ ಉದ್ದೇಶವಿರುವುದಿಲ್ಲ. We will be confused. ನಮಗೆ ಗೊಂದಲವಾಗುತ್ತದೆ. Where are we going? ಎಲ್ಲಿ ಹೋಗ್ತಾ ಇದ್ದೇವೆ? Where are we going spiritually? ಆತ್ಮಿಕವಾಗಿ ಎಲ್ಲಿ ಹೋಗ್ತಾ Are we ಇದ್ದೇವೆ? in the right direction? ನಾವು ಸರಿಯಾದ ದಿಕ್ಕಿನಲ್ಲಿ ಇದ್ದೇವಾ? No turning back. ಹಿಂತಿರುಗಿ ಹೋಗಬಾರದು. No, that is the Bible says. ಬೈಬಲ್ ಅದನ್ನೇ ಹೇಳುತ್ತದೆ. No turning back. ಹಿಂತಿರುಗಿ No, ಹೋಗಬಾರದು. we have decided to follow Jesus Christ. ಕ್ರಿಸ್ತನನ್ನು ಹಿಂಬಾಲಿಸಲು ನಾವು No ತೀರ್ಮಾನಿಸಿದ್ದೇವೆ. matter whatever the difficulty we may have, ಏನೇ ಎದುರುಗೊಂಡರೂ ಕೂಡ, the world we have left behind. ಹಿಂದೆ ನಾವು ಬಿಟ್ಟು ಬಂದಂತ ಜೀವಿತ, The cross is before me. ಅದು ಲೋಕವು ಹಿಂದೆ ಕ್ರೂಜ್ Take up the cross and go forward. ಆ ಶಿಲುಬೆಯನ್ನು ಹೊತ್ತುಕೊಂಡು ಮುಂದಕ್ಕೆ May ಹೋಗಿರಿ. the Lord enable us to reconcile with whomever we have wronged in the past. ನಾವು ಹಿಂದಿನ ಸಂಗತಿಗಳಲ್ಲಿ ಯಾರ ಸಂಗಡ ನಾವು ನಮ್ಮ ಸಂಬಂಧಗಳನ್ನು ಕಳೆದುಕೊಂಡಿದ್ದೇವೆ, ಮುರಿದಿದ್ದೇವೆ, ಅದರಲ್ಲಿ ಪುನಃ ಸಂಧಾನ ಮಾಡಿಕೊಳ್ಳಲು ದೇವರು ಸಹಾಯ ಮಾಡಲಿ. Interestingly, the word Hagar means ಆ ಹಾಗಾರಳು ಎಂಬುದು ಆ ಒಂದು ಶಬ್ದಕ್ಕೆ ಅರ್ಥವು going error, or that doing that missing the direction. ತಪ್ಪಿ ಹೋಗುವುದೆಂಬುದಾಗಿ ಅದರ ಅರ್ಥ, ಅಥವಾ ದಿಕ್ಕನ್ನು ತಪ್ಪಿಸಿಕೊಳ್ಳುವುದೆಂಬುದಾಗಿ ಅರ್ಥ. And we should not be like Hagar, ನಾವು ಹಾಗಾರಳ ಹಾಗೆ ಇರುವುದು ಬೇಡ, going in the right direction. ಸರಿಯಾದ ದಿಕ್ಕಿನಲ್ಲಿ ಹೋಗೋಣ. Let us look to the Lord in prayer. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, Father, we just thank you. ತಂದೆ, ನಿನಗೆ ವಂದನೆಗಳು. In the middle of this year, ಈ ಒಂದು ವರ್ಷದ ಮಧ್ಯದಲ್ಲಿ Lord, we just want to thank you. ನಿನಗೆ ಸ್ತೋತ್ರ We ಸಲ್ಲಿಸ್ತೇವೆ. need to continuously focus upon our direction. ನಮ್ಮ ದಿಕ್ಕಿನ ಮೇಲೆ ನಮ್ಮ ದೃಷ್ಟಿ ಇರುವಂತ ಸಹಾಯ ಮಾಡು. Father, whatever is a hindrance for our present life, ನಮ್ಮ ಈಗಿನ ಜೀವಿತಕ್ಕೆ ಅಡ್ಡಿಯಾಗಿರುವಂತ ಸಂಗತಿ Lord, ಏನೇ we ಇದ್ದರೂ pray that we may reconcile, restore all the relationship. ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನಮ್ಮ ಸಂಬಂಧಗಳಲ್ಲಿ, ಬಾಂಧವ್ಯಗಳಲ್ಲಿ ಸಂಧಾನವಾಗಲಿ, ಪುನಃಸ್ಥಾಪನೆ ಉಂಟಾಗಲಿ. Not only we have to restore our relationship with God, but with one another in the body of Christ and in the world. ದೇವರೊಂದಿಗೆ ಮಾತ್ರವಲ್ಲ, ಒಬ್ಬರ ಸಂಗಡ ಒಬ್ಬರಿಗೆ ದೇವರೇ ನಾವು ಸಂಧಾನ ಮಾಡಿಕೊಳ್ಳುವಂತ ಸಹಾಯ ಮಾಡು. Give us humility, ನಮಗೆ ದೀನತೆಯನ್ನು ಒದಗಿಸಿಕೊಡು. brokenness, ಮುರಿಯಲ್ಪಡುವಿಕೆ, surrendering, ಒಪ್ಪಿಸಿಕೊಡುವಿಕೆ, submitting ಸಮರ್ಪಿಸಿಕೊಳ್ಳುವುದು, to others in the will of God, ಇನ್ನೊಬ್ಬರಿಗೆ ದೇವರ ಚಿತ್ತದ ಪ್ರಕಾರ ಅಧೀನರಾಗಿರುವುದನ್ನು so that ಕಲಿಸಿಕೊಡು. we may not miss our direction. ನಾವು ನಮ್ಮ ದಿಕ್ಕನ್ನು ತಪ್ಪಿಸಿಕೊಳ್ಳದಂತೆ ಸಹಾಯ ಮಾಡು. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. Now may the grace of our Lord Jesus Christ, love of God the Father, and the fellowship of the Holy Spirit abide with us now and forever. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಐಕ್ಯತೆ ಈಗಲೆಂದೆಂದು ಸದಾಕಾಲ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.